ಅಲ್ಲಿ ಮಾಡಿದ್ದಾರೆ ಕಟ್ ಐತೆ ಇನ್ನೂ ಸ್ವಲ್ಪ ಐತೆ ಗಿಫ್ಟ್ ಇದಿಷ್ಟೇ ಕಾಣುತ್ತೆ ಅವನು गजाननं भूतगणाभिसेवितं कपित्थजम्बुफलसारभक्षितम् उमासुतं शोकविनाशकारणं नमामि विघ्नेश्वरम् गुरु विष्णु गुरुदेव महेश्वरः गुरु साक्षात् परब्रह्म तस्मै श्री गुरवे नमो नमः यणयोगसुतलिंगेश्वरं हानगल गुरुकुमार पंचाक्षरेश्वरः मुक्तराज गुरुवर सुक्षेत्रदुळयने सिद्धरामेश्वराय नमो नमः
ನಿಮದಾನ ಇಳೆ ನಿಪದಾನ ಬೆಳೆ ನಿಮದಾನ ಇಳೆ ನಿಪದಾನ ಬೆಳೆ ನಿಮದಾನ ಇಳೆ ನಿಪದಾನ
ಸಮಸ್ತ ವ್ಯಕ್ತಿ ಕಾರ್ಯವನ್ನು ಪಾವನ ಮಾಡಿದೆ ರಾಜ ಪೂರ್ವಾಚಾರ್ಯ ಸಂಗನ ಬಸವ ಸಂಗನ ಬಸವ ನಿನಗೆ ಶರಣಾರ್ಥಿ ಕಂತೊಳಗೆ ಕುಡಿಸಿಯೋ ಕಂತರಂಗ ವಿಚಾರವೆಲ್ಲವ ಸಂತೆಯ ಅಂಗಡಿಯಂತೆ ಸೋಲಾಪುರದ ದೇಶಿ ಚಿಂತಿತಾರ್ಥ ಬೆಳಗುತ್ತ ನಿರಂತರ ಮಹಂತರಿಸಿದ ಸೊನ್ನಲಗಿಸುತ್ತ ರಾಮಯ್ಯನೇ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ವೀರ ಶಿವಾಚಾರ ಮಾಡಿತುತ್ತಲೋಯೇ ಪರೋರ್ಷಿ ಹರ ಕರ್ಮ ಭಕ್ತಿ ಜ್ಞಾನವೆಂದೋ ಧಾರಣೆಯಲ್ಲಿರುವಂತೆ ಕರುಣಾಕಾರನಾಗಿ ಸ್ವಸ್ಥಳವನ್ನು ಧರಿಸಿದ ಗುರುಚಂದ್ರ ಸಂಗನ ಬಸವ ಶರಣಾರ್ಥಿ ಸಂಗನ ಬಸವ ಶರಣು ಶರಣಾರ್ಥಿ ಶರಣು ಬಸವೇಶ ಸಂಗನ ಬಸವ ಮರುಳ ಶಂಕರ ದೇವರಿಗೆ ಕಿಲ್ಲಯ್ಯ ಬೊಮ್ಮನಗಲೇಶ್ವರ ಕೈಗಳಿಗೆ ಕಾಣದ ಕನ್ನಪ್ಪಯ್ಯಗೆ ಪರಿಪರ್ಯ ಶಿವಲಿಂಗ ಭಕ್ತಿಯ ಪರುಪರ್ಶಿ ಕಾಲನ ನಿವಾರಿಸಿ ಹರನಾಚುತಗೊಂಡ ಶಿವ ಶರಣರಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಮಶೀಪುರ ಗ್ರಾಮಾಧೀಶ್ವರ ಮಶೀಪುರ ಗ್ರಾಮಾಧೀಶ್ವರ ನಿರ್ವಿಕಲ್ಪ ಸಮಾನಿಸ್ತರು ಸಿದ್ಧರಾಮೇಶ್ವರ ಪಾದ ಪದ್ಮಂ ಭಜಾಮ್ಯಹಂ 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 ಸಾಂಬಗೌರವ ಪಾರ್ವತಿ ಶಿವ ಹರ ಮಹಾದೇವ ಗುರು ಪಂಚಾರ ಮಹಾರಾಜ ಕಿ ಜೈ ಶ್ರೀ ಶೈಲ ಮಲ್ಲಿಕಾರ್ಜುನ ಮಹಾರಾಜ ಕಿ ಜೈ ಬೋಲ ಸಿದ್ದೇಶ್ವರ ಮಹಾರಾಜ ಕಿ ಜೈ ಶ್ರೀ ಸಿದ್ದರಾಮೇಶ್ವರ ಮಹಾರಾಜ ಕಿ ಜೈ ಸಾಂಬಗೌರವ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ
विश्वेशलिङ्गसम्भूतं विश्वविद्याविभोरकं विश्ववन्द्यं विश्वाराध्यं जगद्गुरुं जया श्री रेणुकाचार्यः शिवाचार्य शिखामणिः यो मूलशैवसिद्धान्तं स्थापयामास भूतले स्थापयामास भूतले स्थापयामास भूतले ಉರುಳೆಗೈದ ಕಲ್ಪದಲಿಂಗದ ಸುಪ್ರಭಾಂತದು ಬೆಳಗುತ್ತದೆ ಕಲ್ಪದಲ್ಲಿ ತಾಯಿದ ಮಹತ್ವನೆ ಹಾನಗಲ್ಲ ಸಚ್ಚರವರ ಕುಮಾರ ಶ್ರೇಣಿ ಗುರುವರನ್ನ ಪಾದ ಪಂಕಜಂ ಸಲ್ಲಿಸುತ್ತಿರಾಗಿಪ್ಪದು ಎನ್ನ ಹೃದಯದ ಸ್ಪರ್ಶ ಪ್ರಥಮತಃ ಶ್ರೀಮದ್ ವೀರಶೈವ ಮತ ಸಂಸ್ಥಾಪನಾಚಾರ್ಯರಾದ ಜಗದಾದ ಜಗದ್ಗುರು ಪಂಚಾಚಾರ್ಯ ರೇಣುಕರನ್ನಯ್ಯನ ಮನಮುಖದ ಸ್ಮರಣೆಗೈಯುತ್ತ ಎನ್ನ ಆರಾಧ್ಯ ಕುಲದೈವ ಶ್ರೀಗಿರಿಯ ವಲ್ಲಭ ಮಲ್ಲಿಕಾರ್ಜುನನ ಮನದಲ್ಲಿ ಧ್ಯಾನಿಸಿ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಚಿಮ್ಮಾಳ್ಮಾಯಿ ಹಿರೇಮಠದ ಮಠಾಧ್ಯಕ್ಷರಾಗಿರ್ತಕ್ಕಂಥ ಇಲ್ಲೈಕೆ ಶಿವಯೋಗಿ ಸಾರ್ವಭೌಮ ಸಿದ್ದರಾಮೇಶ್ವರರನ್ನ ಎನ್ನ ಮಸ್ತಕದಲ್ಲಿ ಇರಿಸಿಕೊಳ್ಳುತ್ತೆ. ಸುಕ್ಷೇತ್ರ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಕರುನಾಡಿನಲ್ಲಿ ಸಿರಿನಾಡಿನಲ್ಲಿ ಹೆಸರಾಂತ ಧರ್ಮದ ಕೇಂದ್ರವಾಗಿರ್ತಕ್ಕಂಥ ಮಶಿಲಿಂಗೂಡೆ ಗ್ರಾಮದಲ್ಲಿ ಮಹಾಮಹಿಮನಾಗಿರ್ತಕ್ಕಂಥ ಕೈಲಾಸಪತಿ ನರನ ರೂಪದಲ್ಲಿ ಹೆಣನಾಗಿ ಬಂದು ಮನುಕುಲವನ್ನು ದಾನ ಮಾಡಿಕೊಂಡಿರ್ತಕ್ಕಂಥ ಪುಣ್ಯಾತ್ಮ ಪವಾಡ ಪುರುಷ ಕಾರಣಿಕ ರುದ್ರನಾಗಿ ಮನುಕುಲಕ್ಕೆ ಬೇಕಾಗಿದ್ದನ್ನೇ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಶಿವಸಿದ್ದರಾಮನ ಕರ್ತೃ ಗದ್ದುಗೆಗೆ ಹಣೆಮಣಿಯುತ್ತ ಯಾವತ್ತು ತಾವೆಲ್ಲ ಮುಮುಕ್ಷುಗಳ ಅಪೇಕ್ಷೆಯಿಂದ ಸಿದ್ದರಾಮೇಶ್ವರನ ಮಂಗಲಮಯವಾದ ಮಂಟಪದಲ್ಲಿ ಸಮ್ಮಿಲಿತರಾಗಿರ್ತಕ್ಕಂಥ ತಮ್ಮೆಲ್ಲ ಶರಣು ಶರಣಿಯರ ಅಂತರಾತ್ಮದಲ್ಲಿ ಸಾಕ್ಷಿ ಚೈತನ್ಯವಾಗಿ ಬೆಳೆದಿರ್ತಕ್ಕಂಥ ಪರಧಾಮ ಪರಶಿವ ಚೈತನ್ಯ ಮೂರ್ತಿಗೆ ಶರಣು ಶರಣು ಶರಣಾರ್ಥಿಗಳು. ಯಾವ ಮಹಾಮಹಿಮರಾಗಿರ್ತಕ್ಕಂಥ ಶಿವಯೋಗಿ ಸಾರ್ವಭೌಮ ಸಿದ್ದರಾಮನ ಪುರಾಣ ಇವತ್ತ ಎಷ್ಟೇ ದಿವಸ ಅಂತ ವಿಚಾರ ಮಾಡಿಕೊಂಡಿದ್ದಾರೆ. 8ನೇ ದಿವಸದಲ್ಲಿ ಮಹಾಮಹಿಮನ ಪುರಾಣ ನಿಮ್ಮೆಲ್ಲರ ಒಂದು ಭಕ್ತಿಯ ಸಾಗರದಲ್ಲಿ ಸಾಗಿ ಬರ್ತಾ ಇದೆ ಬಂದಿದೆ. ಆದರೆ ಇಲ್ಲಿ ಒಂದು ಕಡೆ ಹೇಳ್ತಾ ಇದ್ದಾರೆ ಶರಣರು, ಏನಪ್ಪ ಹೇಳ್ತಾರೆ ತಿಳ್ಕೊಂಡ ಕೇಳಿದ್ರೆ ನಾವು ಮಾಡುವ ಕಾರ್ಯ ನಾವು ಮಾಡುವ ಕರ್ತವ್ಯ ಶಿವಮಯವಾಗಬೇಕಂತ ಹೇಳ್ತಾರೆ. ನಾವು ಮಾಡುವ ಕಾರ್ಯ ನಾವು ಮಾಡುವ ನೇಮ ಎಲ್ಲ ಏನಾಗಬೇಕಂದ್ರೆ ಶಿವಮಯವಾಗಬೇಕಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಲ್ಲಿ ಮನಮುಟ್ಟಿ ನೆಲವಲ್ಲಿ ಮನಮುಟ್ಟಿ ನೆಲವಲ್ಲಿ ತನು ನಿಮ್ಮರಾಯ್ತಯ್ಯ ತನಮುಟ್ಟಿ ಅಪ್ಪಿ ಮನಮುಟ್ಟಿ ನೆಲೆದು ವನತಿಯರ ಕೂಟಕ್ಕೆ ತೆರಪಿಲ್ಲದಾಯಿತು. ಜನನ ಮರಣದ ಬಾಧೆ ಹರಿಯಿತು. ಈಶ್ವರ ನಿಮ್ಮ ಪಾದ ಸೇವೆಯಿಂದ ನಾ ಕಾಣೆ ರಾಮನಾಥ ಅಂತಕ್ಕಂಥ ಮಾತನ್ನ ದೇವರ ರಾಷ್ಟ್ರಕ್ಕೆ ಮನಮುಟ್ಟಿ ನೆಲೆವಲ್ಲಿ ಸಿದ್ದರಾಮನ ಮಲ್ಲಿನಾಥನ ಜಗದ್ಗುರು ಅರಣ್ಯರನ್ನ ನೆನೆಬೇಕಾಗಿದ್ದಾದ್ರೆ ಯಾಕೆ ನೆನೆಬೇಕಂತಕ್ಕಂಥ ಮಾತಲ್ಲಿ ಹೇಳ್ತಾರೆ. ಮನಮಟ್ಟಿ ನೆನೆವಲ್ಲಿ ತನು ನಿಮ್ಮದಾಯಿತು. ಈಗ ಭಕ್ತಿ ಪುರಸವಾಗಿ ಈಗ ಸಿದ್ದರಾಮ ಹ್ಯಾಗಿದ್ದಾನೆ ತಿಳ್ಕೊಂಡ ಕೇಳಿದರೆ ಮನಮುಟ್ಟಿ ಹೇಗಿರುವಲ್ಲ ಅಂತ ತಿಳ್ಕೊಂಡು ಅವನ ನಾಮವನ್ನು ನುಡಿಯುವಗೋಸ್ಕರವಾಗಿ ನಾನು ಯಾರು
ನಾನು ನಿನ್ನ ನೆನೆಯಕತ್ತಿರಲ್ಲ, ನೀನು ಬೇರೆ ಇಲ್ಲ, ನಾನು ಬೇರೆ ಇಲ್ಲ ಅನ್ನತಕ್ಕಂಥ ವಿಚಾರದಲ್ಲಿ ಈ ಮನಸ್ಸ ನೆನೆಯುವ ಕಾಲಕ್ಕ ಈ ತನು ಶರೀರ ನಿಮ್ಮದಾಯಿತು. ಹ್ಯಾಗ ತಿಳ್ಕೊಂಡು ಹೇಳ್ತಾರಂದ್ರೆ ವನಿತೆಯರ ಸಂಘದಂತಾಯಿತು. ವನಿತೆಯರ ಸಂಘದಲ್ಲಿ ಒಂದು ಪ್ರೀತಿ ವಾತ್ಸಲ್ಯ ಭಾವ ಆಗಿದೆಯೋ ನನ್ನ ಮನಸ್ಸು ನಿಮ್ಮದಾಯಿತು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ರೀತಿ ನಾವು ನೆನೆದಿದ್ದಾದರೆ ಜನನ ಮರಣದ ಬಾಧೆ ಹರಿಯಿತು. ಅಂದ್ರೆ ಇಲ್ಲಿ ಹ್ಯಾಗ ತಿಳ್ಕೊಂಡೆ ಕೇಳಿದ್ರೆ ಭಕ್ತಿಯಿಂದ ನೆನೆದಿದ್ದಾದ್ರೆ ಜನನ ಮರಣದ ಬಾಧೆ, ಹುಟ್ಟು ಸಾವುಗಳ ಬಾಧೆ. ಅದಕ್ಕೆ ಶಾಸ್ತ್ರೇನೇ ನೀನ್ ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಬಂದಿದ್ದರೆ ಸಾಕು. ಲೇ ಭಗವಂತ, ನಿನ್ನ ಹಂಗೆ ಬೇಕಾಗಿಲ್ಲ, ನಿನ್ನ ನಾಮ ನಿನ್ನ ಗುಣಗಾನ ಬಂದಿದ್ದರೆ ಸಾಕು ಅಂತಕ್ಕಂಥ ಮಕ್ಕಳು ಹೇಳಿದಾರ. ಆ ರೀತಿ ನಿಲ್ಲಬೇಕಾದ್ರೆ ಏನಾಗ್ತದ, ಜನನ ಮರಣದ ಬಾಧೆ ಹರಿತಾ ಇದೆ. ಈಶ್ವರ, ಇದೋ ನಿಮ್ಮ ಪಾದ ಸೇವೆ ಇಲ್ಲ ಅಂತಕ್ಕಂಥ ಮತ್ತನ್ನ ನಾ ಕಾಣೇ ಅಂತಕ್ಕಂಥ ಮತ್ತನ್ನ ಯಾರು ದೇವರ ನಾಶಿಮರ ಹೇಳ್ತಾ ಇದ್ದಾರೆ. ಅಹಮೈವನಾಗಿರ್ತಕ್ಕಂಥ ಶಿವಶಿತೇಂದ್ರ ತಾಯಿ ಬುದ್ಧಿ ಕಟ್ಟಿಕೊಟ್ಟಿದ್ದಾರೆ, ತಗೊಂಡಿದ್ದಾರೆ. ತಾಯಿ ಕೊಟ್ಟ ಬುದ್ಧಿಯನ್ನು ತೆಗೆದುಕೊಂಡು ತಾಮಸಿ ಬಂದಿದ್ದಾನೆ. ಎಲ್ಲ ಕಡೆ ಹುಡುಕಾಡಿದ ವೇ ಗಂಧರ್ವ ಮರದಡಿಯಲ್ಲಿ, ಬಳ್ಳಿಗಳ ಸಂದಿನಲ್ಲಿ, ಆ ನೀರಡಿಯಲ್ಲಿ ಎಲ್ಲ ಕಡೆ ಹುಡುಕಾಡಿ ಮಲ್ಲಯ್ಯ ಮಲ್ಲಯ್ಯ ಅಂತ ಕೂಗುದ, ಬದುಕ್ತ, ಏನೇನು ಮಾಡದ, ಮಾಡ್ಕೊಂತ ತಿರುಗ್ತಾ ಕಾರಣವನ್ನು ಅಲೆದಾಡಿ, ಕಾರಣವನ್ನು ತಿರುಗಾಡಿ ಎಲ್ಲ ಕಡೆ ತಿರುಗ ನಾನು ಎಲ್ಲಿದ್ದೀನಿ ಹಾಕಿದ್ದೀನಿ ಅಂತಕ್ಕಂಥದ್ದು ತನ್ನನ್ನೇ ತಾನು ಮರೆತು ಬಿಟ್ಟ. ಯಾರೂ ಮರೆತು ಅವನ ಧ್ಯಾನವನ್ನ ಮಾಡುವ ಸಂದರ್ಭದಲ್ಲಿ ಬೇಸಿಗೆ ಬಿಸಿಲ ದುಮ್ಮಣ್ಣಿದೆ, ಹುಡಿ ಇದೆ. ಆ ಹುಡಿಯಲ್ಲಿ ಏನ್ ಮಾಡ್ಯಾನ ತಿಳ್ಕೊಂಡೆ ಕೇಳಿದ್ರೆ ಅವನ ನಾಮವನ್ನ ನುಡಿಯುವ ಕಾಲಕ್ಕೆ ಎಲ್ಲಿ ಬೀಳ್ತಾ ಇದ್ದಾನೆ. ಇದ್ದಾಗ ಹೇಳುವ ತಾಕತ್ತಾಗಲಿಲ್ಲ, ಅದೇ ಮಣ್ಣಲ್ಲಿ ಉಳಾಡ್ತಾ ಇದ್ದಾನೆ. ಮಲ್ಲಯ್ಯ ನನ್ನಪ್ಪ ಮಲ್ಲಯ್ಯ ತಿಳ್ಕೊಂಡು ಅದೇ ಕಾಲ ಮಣ್ಣಿನಲ್ಲಿ ಬೆಂಕಿಗಿರ್ತಕ್ಕಂಥ ಮಣ್ಣಿನಲ್ಲಿ ಉರುಳಾಡ್ತಾ ಇದ್ದಾನೆ. ಉರುಳಾಡುವಗೋಸ್ಕರವಾಗಿ ಅದೇ ಮಾರ್ಗವಾಗಿ ವಿಷಾಪುರದ ಆ ಕವಡಿಯ ಜಂಗಮರು ಎಲ್ಲಿ ಬರ್ತಾರೆ, ಶ್ರೀಶೈಲ ಮಾರ್ಗದತ್ತ ಹೋಗ್ತಾ ಇದ್ದಾರೆ. ಆ ಗುಂಪಿನಲ್ಲಿ ಯಾರ್ಯಾರು ತಿಳ್ಕೊಂಡು ಕೇಳಿದ ಮಾಯನ್ನು ಗೆದ್ದವರು, ಮಸ್ತರವನ್ನು ಬಿಟ್ಟವರು, ಸಾಧುಗಳು, ಸಂತರು, ಮಹಂತರು, ಅರಿತವರು ಎಲ್ಲರೂ ಕೂಡಿಕೊಂಡು ಅದೇ ಮಾರ್ಗವಾಗಿ ಬರ್ತಾ ಇದ್ದಾರೆ. ಹೇಗೆ ರಾಜನ ಸೈನ್ಯ ಯುದ್ಧಕ್ಕೆ ಹೋಗ್ತಾ ಇದೆಯೋ ಆ ರೀತಿಯಾಗಿ ಬರ್ತಾ ಇದ್ದಾರೆ. ಒಂದು ಕಾಲಕ್ಕೆ ದಾರಿಯ ಮಧ್ಯದಲ್ಲಿ ಹಾರಗಲ್ಲದ ಹಸುಳೆ ಸಿದ್ದರಾಮ ಉರುಳಾಡಿ ನೆನೆದು ಬಿಸಿಲಿನ ತಾಪ ಸಹಿಸಲಾಕ ಮುಚ್ಚೋದಿದ್ದಾರೆ. ಆವಾಗ ಆ ಕವನಿ ಹಿಂದೆ ಬರುತ್ತಾ ಇದ್ದಾರೆ, ಯುದ್ಧ ಕಂದನನ್ನು ನೋಡ್ತಾ ಇದ್ದಾರೆ. ನೋಡಿ, ಅಯ್ಯೋ ಯಾವಾಗ ಹಂತಕ್ಕೆ ಅನಾಥ ಮಗು ಬಿದ್ದಾಗ ತಿಳ್ಕೊಂಡು ಆ ಮಗುವನ್ನು ಎತ್ತಿಕೊಂಡು ಒಯ್ದು ಮರದಡಿಯಲ್ಲಿ ಉಳಿಸಿ ಗಾಳಿಯಿಂದ ಹಾಕ್ತಾ ಇದ್ದಾರೆ. ಮುಖಕ್ಕೆ ನೀರು ಬರಿತಾ ಇದ್ದಾರೆ. ಮುಖಕ್ಕೆ ನೀರು ಬರೆದ ಕಾಲಕ್ಕೆ ಆವಾಗ ಕೇಳ್ತಾ ಇದ್ದಾರೆ, ಅಪ್ಪ ನೀನು ಯಾರು ಅಂತಂದಾಗ ನಾನು ಯಾರೇ ಇರಲಿ ನನ್ನ ವಿಚಾರ ಬೇಕಾಗಿಲ್ಲ, ನೀವ್ಯಾರು ತಿಳ್ಕೊಂಡು ಕೇಳ್ತಾ ಇದ್ದಾರೆ. ಆದರೆ ಮನದಲ್ಲಿ ಅರುವಿಲ್ಲದ
ನಾವು ನಡೆದಿದ್ದೇವೆ ಎಲ್ಲಿಗಂತ ನಾವು ಶ್ರೀಶೈಲಕ್ಕೆ ನಿಂತಿದೆ ಹೋಗುದು ಅಂತ ಆ ಬಂದ ಜಂಗಮ ಏನ್ ಹೇಳ್ಯಾನ, ನಿನ್ನ ಊರು ಯಾವಾಗಂದಾಗ ಶ್ರೀಶೈಲ ಅಂತ ಹೇಳ್ಯಾನ. ನೀವು ಅಲ್ಲಿಗೆ ಹೋಗ್ತೀರಲ್ಲ, ಹೌದು ನನಗೆ ಮಲ್ಲೈಗೆ ತೋರಿಸ್ತೇವೆ ಅಂದಾಗ ಬಹಳ ಖುಷಿ ಆಯ್ತು. ತಂದೆ ತಾಯಿ ಆ ತಂದೆ ತಾಯಿಗೆ ಹೇಳದೆ ದನ ಕರೆಗಳ ವಿಚಾರವಿಲ್ಲದೆ ಹಿಂದೂ ಮುತ್ತುಗಳೊಳಗೆ ವೈರಾಗ್ಯದಿಂದ ಎಲ್ಲವನ್ನು ಮರೆತ ಸಿದ್ದರಾಮ ನಡೆಯುವ ಕಾಲಕ್ಕ ಅವರನ್ನು ಕಳೆದುಕೊಂಡೆ ಯಾವ ರೀತಿ ಹೋಗ್ತಾ ಇದ್ದಾರೆ, ಅಳುವ ಕಥೆಯನ್ನು ಸಮಾಧಾನ ಮಾಡಿಕೊಂಡು ತಮ್ಮ ಜೊತೆಗೆ ಹಾಗೆ ಕರೆದುಕೊಂಡು ಹೋಗ್ತಾ ಇರತಕ್ಕಂಥ ವಿಷಯ ಮುಂದಿನ ವಿಚಾರದಲ್ಲಿ ನಾವು ನೋಡ್ತಾ ಇರೋದು. ಕರುಗಳು ಹಬ್ಬ ಹೊತ್ತಾಗಿ ಸುಖ್ಯವ್ಯ ಮಗನ ಬರುವ ಬಾತು ಬರಗೆ ಬಾಗಿಲ ಹುಲಿಯನು ಹತ್ತಿ ನಿಂತಿದ್ದ ಬಪ್ಪವರ ನಡಿಗೆ ಕೇಳುತ್ತ ನೋಡುತ್ತ ನೆನೆಯುತ್ತ ಸುಯ್ಯುತ್ತ ಮಲಗುತ್ತ ವಿರಲ ಸದಿಯ ಹರುಷ ಮಸ್ತವಿಸ ಗಿರಿಗಿರಿದನು ಕಡು ಚಿಂತೆ ಮೊಳೆವಂತೆ ರಜನೆ ಮೊಳೆವಾಗ ಪತಿಯ ಹಿಳಿಗಳಿಗೆ ಪಪ್ಪಳೆಯಂತೆ ಕರುಗಳ ಹಾದಿ ಎಳೆಬರೆದು ತಮಗೆ ತಾಪಪ್ಪುದ ಕಂಡು ಬಳಿಕ ಸೈರಿಸಲಾರದೆ ಮರಳಿಯವರವರ ಮನೆಗಳಿಗೆ ಹೋಗಿ ಮಗನೋಡನಾಡಿಗಳಿಗೆನ್ನ ಮಗನೇಕೆ ಬಾರನೆಂದೊಡೆ ಬೇರೆ ಹೋದ ನಿತ್ಯಮ್ಮೊಡನೆ ಬಾರವನಾರ ವ್ಯಂವರಿಯಂದರು ಕೆಟ್ಟ ನಿನ್ನವನ ಗುಣ ನಡಿಯೋಣ್ ಹೊರಗೆಟ್ಟನು ಸರ್ಪನಗಿತ್ತೋ ಬೆರ್ಪುಲಿಗೆ ಮೈ ಕೊಟ್ಟನೋ ಮರವನೇಕೆ ಬಿದ್ದನೋ ನೀರೊಳತನೋ ನಂಜು ಗುಳ್ಳಣಿಯ ನಟ್ಟು ನಡೆಗೆಟ್ಟನೋ ಕರಗಿ ಹೊಡೆದವೋ ಬಟ್ಟೆಯೊಳು ಕಳ್ಳರೆ ಹಿಡಿ ಹೊಡೆದನೋ ಹುಯಿಲಿಟ್ಟಾಗಿದ್ದ ಬೇಳಮ್ಮವರ ತಳುವಿದನುತ್ತರವ ಹೊರವಂಟನು ಮುಂದೇನ ಸುಳಿದೊಡಂ ಸಿದ್ಧರಾಮ ಎಂದು ಹಿಂದೆ ಹುಲಿಗೆರಗೆರಲು ಸಿದ್ಧರಾಮ ಎಂದು ಅಂದು ಮಾದಾರಿಯೊಳ್ ಭಪ್ಪರಂ ಸಿದ್ಧರಾಮ ಸಿದ್ಧರಾಮ ಎಂದು ಕರೆದು ನಿಂದಿನ ಹರಿದು ಕಡಬಡಿಸಿ ಕಾಣದೆ ಮನನೊಂದು ಹರಗುತ್ತಲೆರುವಳು ಸತಿಯಾಯಳು ಎಂದು ಕೇಳುತ್ತ ಕೈಯುತ್ತ ಕೆಲಸಕ್ಕಿದ್ದ ಬಂದರ ತಮ್ಮರ್ಗಳು ಶಿವಸಾಂಬಜಯ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶರಣ ಬಂಧುಗಳೇ, ಬಸವಣ್ಣವರು ಭಕ್ತಿ ಯಾಗಂದ್ರೆ ಕರಗಸದಂತೆ ಕೇಳ್ತಾರೆ. ಭಕ್ತಿ ಕರಗಸ ಕಟ್ಟಿಗೆ ಕೊಯ್ಯೋ ಕಾಲಕ್ಕೆ ಏನ್ ಮಾಡ್ತದ, ಹೋಗಾನು ಕೊಯ್ತದೆ, ಬರಾನು ಕೊಯ್ತದೆ. ಹಾಗೆ ಜಗತ್ತಿನಲ್ಲಿ ಮನವೊಲಿದು ಭಕ್ತಿ ಮಾಡುವವನಿಗೆ ಭಗವಂತ ಸುಮ್ಮ ಬಿಡಂಗಿಲ್ಲ. ಹೇಗ್ ಮಾಡ್ತಾನೆ, ಪರಿದು ಜರಿದು ಹೇಳ್ತಾ ಇದ್ದಾರೆ ಇಲ್ಲಿ. ಒಬ್ಬ ಅಕ್ಕಸಾಲಿಗ ಒಂದು ಬಂಗಾರವನ್ನು ಪರೀಕ್ಷೆ ಮಾಡಬೇಕಾಗಿದ್ದಾದ್ರೆ ಒಂದ ರೀತಿ ಅಲ್ಲ, 4 ರೀತಿ ಪರೀಕ್ಷೆ ಮಾಡ್ತಾರೆ ನಾವು. ಬಂಗಾರ ಅದನ್ನ ಪರೀಕ್ಷೆ ಮಾಡಬೇಕಾದ್ರೆ ಯಾವ ತಿಳ್ಕೊಂಡು ಕೇಳಿದ್ರೆ ಘರ್ಷಣ, ತಾಡನ, ಕ್ಷೇದನ, ನಿಘರ್ಷಣ ಅಂತಕ್ಕಂಥದ್ದು 4 ರೀತಿಯಲ್ಲಿ ಬಂಗಾರ ಪರೀಕ್ಷೆ ಮಾಡ್ತಾರೆ. ಈ ವೈರ
ಜಂಗಮನೇ ಎಂದಿರ್ತಕ್ಕಂಥ ಸಾರ್ವಭೌಮ ಸಿದ್ಧರಾಮ ದನ ಇಲ್ಲ, ಕರ ಇಲ್ಲ, ಅವು ಇಲ್ಲ, ಅಪ್ಪ ಇಲ್ಲ, ಎಲ್ಲವನ್ನ ತ್ಯಾಗ ಮಾಡಿ ನೆನೆದಿದ್ದಾನೆ. ಕರ ಹೋಗ್ಯಾವ, ದನ ಹೋಗ್ಯಾವ, ಅಮ್ಮ ನೆನೆಸ್ತಾಳ, ಅಪ್ಪ ನೆನೆಸ್ತಾನ, ಅಣ್ಣ ನೆನೆಸ್ತಕ್ಕಂಥ ಭಾವನೆ ಇಲ್ಲ. ಏನು ಚಿಕ್ಕ ಒಂದೇ ತಲೆಗಳು ಯಾರ ಧ್ಯಾನ ಮಲ್ಲಯ್ಯ ಬಿಟ್ಟು ಮತ್ತೆ ಯಾವ ಧ್ಯಾನ ಇಲ್ಲ. ಯಾಕೆ ಕಂಡಿದ್ದಲ್ಲ, ಸಾಕಾರ ರೂಪವನ್ನು ಕಂಡಿದ್ದ. ಯಾವಾಗ ನಮ್ಮೊಂದು ಪ್ರಿಯವಾದ ವಸ್ತು ಕಣ್ಣಿಗೆ ಕಾಣ್ತದೆ, ಮತ್ತೆ ನೋಡ್ಬೇಕಂತ ಯಾರು ಅನಿಸ್ತಾ ಇದೆಯೋ ಆಗ ಕಣ್ಣಿಗೆ ಕಂಡ ವಸ್ತುವನ್ನ ಸಿದ್ದರಾಮ ಇನ್ನ ನೋಡಬೇಕು ಆನಂದ ಪಡಬೇಕಿರತಕ್ಕಂಥ ವಿಚಾರದಲ್ಲಿ ಹಂಬಲಿಸ್ತಾ ಇದ್ದ. ಅವಾಗ ಇಲ್ಲೇನಾಗ್ಯದ, ಈ ಕಡೆ ಕವಡಿಯ ಜಂಗಮರ ಜೊತೆಗೆ ಈ ಕಡೆ ತನ್ನ ಪ್ರಯಾಣವನ್ನು ಬೆಳೆಸಿದ್ದಾನೆ. ಸಾಯಂಕಾಲ ಸಮಯ, ಗೋಧೂಳಿ ಸಮಯದಲ್ಲಿ ಯಥಾವತ್ತಾಗಿ ನಿತ್ಯದಲ್ಲಿ ಸಿದ್ದರಾಮ ದನಕರಗಳನ್ನು ಹೊಡೆದುಕೊಂಡು ಊರನ್ನು ಸೇರ್ತಾ ಇದ್ದ. ಆ ಸಮಯ ಎಲ್ಲಾ ದನಗಳು ಊರು ಬಂದು ಸೇರಿಬಿಟ್ಟಿದ್ದಾವೆ. ಸಿದ್ದರಾಮ ಬರಲಿಲ್ಲ. ಯಾಕೆ ಸಮಯ ಗತಿಸ್ತಾ ಇದೆಯೋ ತಾಯಿ ಕರಳ ಬಿಡ್ತು, ಚೆನ್ನಾಗಿತ್ತು. ಯಾರೂ ಸುಖವೇ ಕರಳ ಕಂದ ಸಿದ್ದರಾಮ ತಿಳ್ಕೊಂಡು ಕೂಗ್ತಾಳೆ, ಹೋಗೋರಿಗೆ ಬರೋರಿಗೆ ಕೇಳ್ತಾಳೆ, ನಮ್ಮ ತಮ್ಮ ನನ್ನ ಕಂದ ಸಿದ್ದರಾಮನನ್ನು ನೋಡಿದಿರಾ ಅಂತ ಕೇಳ್ತಾಳೆ. ಎಲ್ಲಿ ಕೇಳಿದ್ರು ಸುಳ್ಳು ಸಿಗಲಿಲ್ಲ. ಕೊನೆಗೆ 4 ಹುಡುಗರನ್ನ ಅವ್ರ ಮನೆಗೆ ಹೋಗಿ ಕೇಳ್ತಾಳೆ. ಯಾರು ಮುದ್ದು ಗೌಡ ಸುಕ್ಕಲೆ ತಿಕ್ಕು ತಪ್ಪಿ ಎಲ್ಲರನ್ನೇ ಕೇಳ್ತಾ ಇದ್ದಾರೆ. ನಮ್ಮ ಸಿದ್ಧರನ್ನ ಉಳಿ ಆಕಾರನನ್ನ ನೋಡಿದಿರಾ ಅಂತ ತಿಳ್ಕೊಂಡು, ಇವತ್ತ ನಿಮ್ಮ ಸಿದ್ಧ ನಮ್ಮ ಜೊತೆಗೆ ಬಂದಿಲ್ಲ, ತಾನೊಬ್ಬನೇ ಹೋಗಿಬಿಟ್ಟಿದ್ದಾರೆ, ನಮ್ಮ ಜೊತೆಗೆ ಬಂದಿಲ್ಲ ಅಂತ ತಿಳ್ಕೊಂಡು ಬಂದಿಲ್ಲದಾಗ ಮಹಾತಾಯಿ ಸಮಯ ಕಳೆದಿತ್ತು. ಸೂರ್ಯ ತನ್ನ ಸ್ಥಾನವನ್ನು ಬಿಟ್ಟ, ತಾಯಿ ಗರ್ಭವನ್ನ ಸೇರಲಿಕ್ಕೆ ಪ್ರಾರಂಭ ಆಯಿತು, ಕತ್ತಲೆ ಆವರಿಸಲಿಕ್ಕೆ ಪ್ರಾರಂಭ ಆಯಿತು. ತಾಯಿ ಮತ್ತಿಟ್ಟಿರಿ ಹೊಡೆದು ನೀರಾಗಿಬಿಡ್ತಾರೆ. ನನ್ನ ಕಂದು ಬರ್ತಾನೋ ಇಲ್ಲೋ ಹ್ಯಾಗ ಮಾಡಬೇಕು ತಿಳ್ಕೊಂಡು ರಾತ್ರಿಯನ್ನು ಆವರಿಸಿದಾಗ ಮಹಾತಾಯಿಗೆ ಸಹಿಸಲಿಕ್ಕೆ ಆಗ್ತಿಲ್ಲ. ಅವಾಗ ಎಲ್ಲರೂ ಕೇಳ್ತಾರೆ, ಎಲ್ಲರಿಗೂ ವಿಚಾರ ಮಾಡ್ತಾ ಹಿಂದೆ ಆದವರಿಗೆ ಮುಂದೆ ಬಂದವರು, ಸಿದ್ದರಾಮ ನನ್ನ ಸಿದ್ದರಾಮನನ್ನ ಕಂಡಿದ್ದೀರಾ ಅಂತ ಇಲ್ಲಿ ಮತ್ತೆ ವಹೆ ಮಾಡ್ತಾ ಇದ್ದಾಳೆ. ತಾಯಿ ಸುಖನೆ ಇಲ್ಲಿ ವಹೆ ಮಾಡ್ತಾ ಇದ್ದಾಳೆ. ಏನಂತ ಅಡವಿಯಲ್ಲಿ ದಾರಿ ತಪ್ಪಿದ್ದೀರಪ್ಪ ಕಲ್ಲ ಹೇಳ್ತಾಳೆ. ಅಡವಿಯಲ್ಲಿ ನಿನಗೆ ದಾರಿ ತಪ್ಪಿದ್ದೇನೋ, ಹಾವು ಗತ ಸ್ವಲ್ಪ ಕಚ್ಚಿದ್ದೇನೋ ನನ್ನಪ್ಪ, ಹುಲಿಯ ಬಾಯಿಗೆ ತುತ್ತಾದೇನು ಕಲ್ಲ, ಮರದ ಮೇಲೆ ಬಿತ್ತು ನಡ್ಲಿಕ್ಕೆ ಆಗಲಾರ ಹಾಗೆ ನಿನ್ನ ಕಾಲ ಮುಂದೆ ಹೊಯ್ತೀನಪ್ಪ ಅಂತ ಒಂದ 2 ಸಾವಿರ ವಿಚಾರಗಳನ್ನು ಮಾಡ್ತಾ ಇದ್ದಾರೆ. ನೀರೊಳಗೆ ಬಿದ್ದೆ ಯಾಕಂದ, ಆ ನೀರೊಳಗೆ ಬಿದ್ದೆ ಯಾಕಂದ ತಿಳ್ಕೊಂಡು ಆ ಗಾಳಿ ಬಡಿದು ಎಲ್ಲಾದ್ರೂ ಮುಚ್ಚಿ ಹೋಗಿ ಬಿದ್ದ ನನ್ನಪ್ಪ, ಅಥವಾ ಯಾರಾದ್ರೂ ಕಳ್ಳರು ನಿನ್ನ ನೆತ್ತಿಕೊಂಡು ಹೋದರೆ ಕಂಡ ನಾನಾ ರೀತಿಯಾಗಿ ವಿಚಾರ ಮಾಡ್ತಾ ಇದ್ದಾಳೆ. ವಿಚಾರ ಮಾಡಿ ಸಿದ್ದರಾಮ ಅಂತಕ್ಕಂಥ ವಿಚಾರ ಧಾರಿಗೂ ಕಾಲಕ್ಕೆ ಹೇಳದಲ್ಲಿ ಬಂದಗಳೇ, ಭಗವಂತ ನಮ್ಮನ್ನು ಸುಮ್ಮನೆ ಬಿಡಂಗಿಲ್ಲ. ಒಳಗೆ ಹಚ್ಚಿ ನೋಡ್ತಾ ಇದ್ದಾನಲ್ಲ, ಹ್ಯಾಗ ತಿಳ್ಕೊಂಡೆ ಕೇಳಿದ್ರೆ ಅವನ ಮೇಲೆ ಅಗಾಧವಾಗಿರ್ತಕ್ಕಂಥ ನಾವೆಲ್ಲವನ್ನ ತ್ಯಾಗ ಮಾಡಿದಾಗ, ತ್ಯಾಗ ಮಾಡಿ ಎಲ್ಲವೂ ನೀನೇ ನನ್ನಪ್ಪ ಅಂತಂದಾಗ ಹೇಳ್ತಾರೆ ಯಾರು ಭಕ್ತಿ ಮಾಡಿದ ಬಾಣನ ಬಾಗಿಲ ಕೈದಿದ್ದವೇ ಭಗವಂತ. ಭಕ್ತಿ ಮಾಡದವರಿಗೆ ದಾಸನಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಒಂದು ಸಲ ಮಹಾರಾಷ್ಟ್ರದಲ್ಲಿ ಆಗಿ ಹೋಗಿರ್ತಕ್ಕಂಥ ಸಂತ ಮಹಾಂತ ಆಗಿರ್ತಕ್ಕಂಥ ತುಕಾರಾಮ ಎಂತ ಭಾವ ಇತ್ತಂತಂದ್ರೆ, ಎಲ್ಲವನ್ನ ತ್ಯಾಗ ಮಾಡಿ ಒಂದು ಸಲ ಏನಾಗಿತ್ತಂದ್ರೆ ಏನೂ ಇಲ್ಲದ ಹಾಗೆ ಕಾಲ ಕಳೀತಾ ಇದ್ದ. ಕಾಲವನ್ನ ಕಳೆಯುವ ಕಾಲಕ್ಕೆ ಅವನ ಹೆಂಡತಿ ಒಂದೇ ಒಂದು ಸೀರೆ ಅದು ಹೋಗಿತ್ತು. ಅದರಲ್ಲೇ 2 ಭಾಗ ಮಾಡಿ ಒಂದು ತುಕಡಿ ಇಟ್ಟುಕೊಂಡು ಉಳಿದ ಅರ್ಧ ಭಾಗ ತೊಳೆದು ಬಿಸಿಲಿಗೆ ಹಾಕಿ ಅದು ಸ್ನಾನ ಮಾಡಿ ಒಣದ ಕಾಲ ಅದನ್ನು ಉಟ್ಕೊಂಡು ಜೀವನ ಕಳೀತಾ ಇದ್ದಾರೆ.
ಇದ್ದಾಳೆ. ಹೊರಗೆ ಅದೇ ಒಂದು ಸೀರೆ ಅದ. ಈಗ ಸ್ನಾನ ಆದ್ಮೇಲೆ ಅದನ್ನೇ ಸಿಗುತ್ತದೆ. ಸೀರಿಲ್ಲದಾಗ ಯಾವತ್ತು ಕಾಲವನ್ನು ಹೊರಗದಾರೆ ಸಿರಿ ಹೊರಗೆ ಬಿಸಿಲಿಗದೆ. ಬಿಸಿಲಿಗಿದ್ದ ಕಾಲಕ್ಕೆ ಅವಾಗಪ್ಪ ಸಿರಿ ಕುರ್ತಿ ಅಂದಾಗ ಹೇಳ್ತಿ ಇದು ಬೇಕಾದಂತ ವಿಚಾರ ಮಾಡಲಿಲ್ಲ. ವಿಚಾರ ಮಾಡಾದ್ರೆ ಯಾವ ಸೀರೆಯನ್ನು ಹೊರಗೆ ದಾನವಾಗಿ ಕೊಟ್ಟು ಬಿಟ್ಟ. ಯಾರು ರಥದಲ್ಲಿ ಸ್ನಾನ ಮಾಡಿ ಕುತ್ಕೊಂಡಿದ್ದಾಳೆ. ಸ್ನಾನ ಆದ್ಮೇಲೆ ಸೀರೆ ತರಬೇಕಂತಾಳ, ಸೀರೆ ಇಲ್ಲ. ತುಕಾರಾಮ ಕೇಳ್ತಾಳೆ, ಅಲ್ಲರಿ ಇಲ್ಲಿ ನಾನು ಸೀರೆ ಕೊಡಕ್ಕಿದ್ದೆ ಇಲ್ಲ, ಯಾರೋ ನಾನು ಕೊಟ್ಟು ಬಿಟ್ಟ. ಈ ರೀತಿ ಬೇಕಾಗ್ತದೆ. ಈ ರೀತಿ ಭಾವನೆ ಬಂದಾಗ ಭಗವಂತ ನಮ್ಮ ದಾಸನ ದಾಸ ಆಗಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸಾಧ್ಯ ಇರತಕ್ಕಂಥ ಮತ ಬರ್ತದೆ. ಹಾಗೆ ಈ ಮಹಾತಾಯಿ ಸುಖವೇ ಕಂದನಿಗಾಗಿ ಹಂಬಲಿಸುತ್ತಾ ಸಿದ್ಧರಾಮ ಸಿದ್ಧರಾಮ ತಿಳ್ಕೊಂಡು ಕೂಡ್ತಾ ಇದ್ದಾಳೆ. ಏನಾಗ್ತಕ್ಕಂಥ ಸಿದ್ಧರಾಮ ಸಿದ್ಧರಾಮ ಮಕ್ಕಳೊಡನೆ ನಕ್ಕು ನಲಿವ ತಾಯಿ ಧನ್ಯಳು.
ಮತ್ತವಾಳದವರಂ ಹೆತ್ತ ಕಡುಪಾತ ಗಿತ್ತಿಯ ನಂದಳೆ ನಾದನಿ ಬಾಳನತ್ತ ಕಡುಬಂದವನಲೆ ಕಾಸವರೆಲ್ಲ ಹರಿದು ಬಂದರ ಸುದಿಲು ಕತ್ತಲೆಯ ಕಾಹುನಲ್ಲಿ ಸಾಡುವಂತೆ ತಡವುತ್ತ ನೋಡುತ್ತ ಹರಿಯುತ್ತ ಹಳಗಿಸುತ್ತ ಬಾಯಿ ಭಕ್ತರರುತ್ತ ತಮ ತಮಗೆ ಕರೆದರು ಕರೆದರೆಂಬ ನಚ್ಚರಿಯನು ಒಬ್ಬನೇ ಸಿದ್ಧರಾಮ ಎಂದು ಹಿಂದೆ ಮತ್ತೊಬ್ಬನರೆ ತುಳಿ ಮಾಕಾಡನೆಂದು ಮತ್ತೊಬ್ಬನರೆ ತಮ್ಮ ಮರುಳೆ ಮಗನೆಂದು ಮತ್ತೊಬ್ಬನರೆ ತಮ್ಮ ಎನ್ನುತ್ತ ಮಬ್ಬಿನೋಳ್ ಮೇಘನೋಳ್ ಹುಳಿಗಳೋಳ್ ಕಲರಳೋಳ್ ಕಬ್ಬಳೋಳ್ ಬೆಳಗ್ಗೆ ಸಂಧಿಯೋಳ್ ಗೊಂದಿಯೋಳ್ ಗಬ್ಬರಸಿ ತಮ ತಮಗೆ ಚೀರಿ ಕರೆದರು ಕರೆದರೆಂಬ ಅದ್ಭುತವನು ಕಿರಿಸನಾದಂಗೆ ಕೊಂಡಾಡಿದನು ನಿರಾಕರಿಸಿ ಕರುಗಾಯಲಟ್ಟುದರೆಂದು ಮುಡಿಯೋ ಗುರು ಸಿದ್ಧರೇವರಣ್ಯ ಬಂದು ನಮಿಸಿ ಸೂಚಿಸಿದ ತೆರೆದ ಕಾಣದೆ ಮರುಳೆಂದು ಬೆದರೆಂದಡಗಿದೆಯೋ ಈ ನಾಡ ನರಕಿಗಳ ಸಂಗವನೇಕೆಂದು ಹೋದೆಯೋ ಕರದಡೆ ಕೋಯನ್ನ ಸಿದ್ಧರಾಮ 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 ಎಂದು ನುಡಿದಾಕೆ ಶೋಕಿಸಿದಳು 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 ಎಂದು ಮೆರವನು ಬೆನ್ನೆ ಇಕ್ಕಿ ಮೊಲೆ ಮೂಡಿ ಮೈಯಂ ತೊಳೆದರಲಕ್ಕಿ ಸಾಕಿ ಲೋಕದ ಭಾಗರಂತಿದ್ದ ಕಳೆಯ ಸೈರಿವನೆಲ್ಲಲ್ಲಿ ಬಯಲು ಬರಿದಾಕಾರವದಂತಿಹ ಮಹತ ನೀನಂತಡಗಿದೆ ಜನನದಂತಸ್ತವರಿವರೆ ವೃದ್ಧರಿಗೆ ಈತನೆಂದು ಮಗನಾದನೆಂದೆಲ್ಲರೂ ನಗಲು ನೋತನ ಸಿದ್ಧೇಂದತ್ತಳು ಸಿದ್ಧೇ ಎಂದತ್ತಳು ಶಿವಸಾಂಬಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಇಲ್ಲಿ ಜ್ಞಾನಿಗಳು ಬಹಳ ಸುಂದರವಾಗಿ ಮಾತನಾಡಿದ್ದಾರೆ. ಕೃಷ್ಣ ಪರಮಾತ್ಮ ತನ್ನ ಗೀತೆಯಲ್ಲಿ ಹೇಳ್ತಾ ಇದ್ದಾನೆ ಏನಂತ, ನನ್ನನ್ನು ನಂಬುತ್ತೀಯೋ ಪ್ರಶ್ನೆ ಮಾಡ್ತಾನೆ. ನನ್ನನ್ನು ನಂಬುತ್ತೀಯೋ, ನಂಬುವುದಾದರೆ ಏನಂತಾನ ಕೇಳ್ತಾನೆ. ಮೊದಲು ನನ್ನನ್ನು ನಂಬುತ್ತೀಯ ಅಂತ ಕೇಳ್ತಾ ಇದ್ದಾನ. ನನ್ನನ್ನು ನಂಬುತ್ತೀಯೋ ತಂದಾಗ ಅವಾಗ ಹೇಳ್ತಾನ, ನಂಬುವುದಾದರೆ ಪೂರ್ತಿಯಾಗಿ ನಂಬು. ಏನಂತಾನೆ, ನಂಬಬೇಕಂದ್ರೆ ಪೂರ್ತಿಯಾಗಿ ನಂಬು, ಅನುಮಾನವಿಲ್ಲದೆ ನಂಬು. ನೀನು ಮಾಡುವ ಆ ಧ್ಯಾನ ಆ ಪ್ರಾರ್ಥನೆಯಲ್ಲಿ ಹೇಗಿರ್ಬೇಕಂತ ತಿಳ್ಕೊಂಡು ಕೇಳಿದ್ರೆ ಅನುಮಾನ ಇಲ್ಲದೆ ನೀನು ಸಿದ್ಧರಾಮನ ಗುಣಗಾನವನ್ನು ಮಾಡು, ಮಲ್ಲಿನಾಥನ ಗುಣಗಾನವನ್ನು ಮಾಡು. ಏನ ತಿಳ್ಕೊಂಡು ಕೇಳಿದ್ರೆ ಅನುಮಾನ ಇಲ್ಲದೆ ನಿನ್ನ ಕಾರ್ಯವನ್ನು ನೀನು ಮಾಡು. ಈ ರೀತಿ ಮಾಡಿದ್ದಾರೆ. ಹೆಂಗಾಗ್ತದಂದ್ರೆ ಶುದ್ಧ ಮನಸ್ಸಿನ ಮಗುವನ್ನು ತಾಯಿ ಅಪ್ಪಿಕೊಂಡಂತೆ. ಏನಂತಾರ, ಶುದ್ಧ ಮನಸ್ಸಿನಿಂದ ಮಗು ತಾಯಿಯನ್ನು ಅಪ್ಪುವ ಹಾಗೆ ನಂಬು, ಹಾಗಿದ್ದಲ್ಲಿ ಮಾತ್ರ ನಾನು ನಿನಗೆ ಸಿಗುತ್ತೇನೆ ಅಂತಕ್ಕಂಥ ಇಲ್ಲಿ ಕೃಷ್ಣ ಪರಮಾತ್ಮ ನಾನು ಉಚ್ಚಾರವನ್ನು ಮಾಡ್ತಾ ಇದ್ದಾನೆ. ಈ ನಂಬೋದಿತ್ತಪ್ಪ ಅಂದ್ರೆ ನಂಬುತ್ತಾ ಇಲ್ಲೋ, ನಂಬದೇ ಒಂದು ವೇಳೆ ಆಗಿತ್ತು ಅಂದ್ರೆ ಪೂರ್ತಿಯಾಗಿ ನನ್ನನ್ನು ನೀನು ನಂಬು. ಧ್ಯಾನ ತಿಳ್ಕೊಂಡು ಕೇಳಿದ್ರ ಏನೂ ಅರಿಯದ ಮುಕ್ತ ಕಂದ ತಾಯಿ ಅಂತಕ್ಕಂಥ ಮಮಕಾರದಿಂದ ಹೋಗಿ ಯಾವ ವಿಚಾರ ಬರೇ ನನ್ನ ತಾಯಿ ಅಂತಕ್ಕಂಥ ಮಮಕಾರದಿಂದ ಯಾವ ದೇಶ ವೇಷ ಹಸುವಿಗಿಲ್ಲದೆ ಯಾರು ಹೋಗಿ ತನ್ನ ಮಗನನ್ನು ಅಪ್ಪಿಕೊಳ್ತಾ ಇದೆಯೋ ಹಾಗೆ ನೀನು ಮಗುವನ್ನು ಅಪ್ಪಿಕೊಳ್ಳುವ ತಾಯಿ ಹ್ಯಾಂಗ ಅಪ್ಪಿಕೊಳ್ತದಲ್ಲ, ನೀನು ಒಂದು ವೇಳೆ ಆ
ಜಿಲ್ಲೆ ಸುರಪುರ ತಾಲೂಕಿನಲ್ಲಿ ಮುದೇನೂರದಲ್ಲಿ ಅಲ್ಲಿ ಆಗಿ ಹೋಗಿರ್ತಕ್ಕಂಥ ಪುಣ್ಯಾತ್ಮ ವಚನಕಾರ 1008, ಆಮೇಲೆ 1050, 11ರ 10ರ ಅಂತ್ಯದಲ್ಲಿ 11ರ ಮೊದಲನೇ ಭಾಗದಲ್ಲಿ ಬಾಳಿರ್ತಕ್ಕಂಥವ್ರು ಯಾರಂದ್ರೆ ದಾಸಿಮಾಜ. ಒಂದ ಹೆಸರ ನೂರಾರು ಹೆಸರನ್ನು ದಾಸಯ್ಯ, ದಾಸಿಮಯ್ಯ, ದೇವರ ದಾಸಯ್ಯ, ಶಂಕರ ದಾಸಯ್ಯ ಅನ್ನತಕ್ಕಂಥ ನಾಮವನ್ನು ಪಡೆಯತಕ್ಕಂಥ ಪುಣ್ಯಾತ್ಮ ಮಹಾತಾಯಿ ಶಂಕರಿಯ ಗರ್ಭದಲ್ಲಿ ಹುಟ್ಟಿ ಬೆಳೆದ ದೊಡ್ಡವನಾದ ಮೇಲೆ, ಪ್ರಬುದ್ಧನಾದ ಮೇಲೆ ದೇಶದಲ್ಲಿ ಏನದ ಕರೆಯ ನಿತ್ತಳೆ ಒಲ್ಲೆ, ಹಿರಿಯ ನಿತ್ತಳೆ ಒಲ್ಲೆ, ಹಿರಿಯಪ್ಪ ನಿಮ್ಮ ರಾಜವ ನಿತ್ತಳೆ ಒಲ್ಲೆ, ಶರಣರ ಸೂಡಿ ಒಂದು ಅರಗರಿಗೆ ನಿತ್ತಳೆ ನಾನಲ್ಲೇ ಕಾಣ ರಾಮನ ತರತಕ್ಕಂಥ ಮಕ್ಕಳನ್ನು ದೇವರ ರಾಶಿಮಾರ ಹೇಳ್ತಾರೆ. ಏನ್ ಹೇಳ್ತಾನೆ? ನಾನು ಭಗವಂತನ ಪ್ರಾರ್ಥನೆ ಮಾಡಬೇಕಾದ್ರೆ ಆಸೆ ಇಟ್ಟು ನನಗೆ ಬೆಳ್ಳಿ, ಬಂಗಾರ, ರೊಕ್ಕ, ರೂಪಾಯಿ, ಹೊರ, ಮನಿ, ಸಂತಾನ ಈ ಕೊಡುತ್ತ ನಾನು ಆಸೆ ಇಟ್ಟು ಬೆಳಗ್ಗೆ ಅದಕ್ಕಂತಂದ್ರೆ ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಹಿರಿಯಪ್ಪ ರಾಜವ ನಿತ್ತಡೆ ಒಲ್ಲೆ, ರೊಕ್ಕ ಬೇಡ, ರೂಪಾಯಿ ಬೇಡ, ರಾಜ ಐಶ್ವರ್ಯ ಬೇಡ, ಏನ್ ಬೇಕು? ನಿಮ್ಮ ಶರಣರ ಸತ್ಯದ ನುಡಿಗಳು ನನಗೆ ಸಿಕ್ಕರೆ ಸಾಕು ಅನ್ನತಕ್ಕಂಥ ಅದೇ ನನಗೆ ತೃಪ್ತಿ, ಅದೇ ನೀನು ಕೊಟ್ಟಿರ್ತಕ್ಕಂಥ ರಾಜ ಐಶ್ವರ್ಯ ಅನ್ನತಕ್ಕಂಥ ಮಾತನ್ನು ಹೇಳಿ ಬಾಲ್ಯದಲ್ಲಿ ತ್ಯಾಗವನ್ನು ಹೊಂದಿರತಕ್ಕಂಥ ದೇವರ ಆಶೀರ್ವಾದ ಸಂಚಾರವನ್ನು ಮಾಡುತ್ತಾ ಎಲ್ಲಿಗೆ ಹೋಗ್ತಾನೆ? ಶ್ರೀಶೈಲಕ್ಕೆ ಹೋಗ್ತಾನೆ. ಈ ಮಾತನ್ನು ನಿಮಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದೇನೆ. ಭಗವಂತನ ಪರೀಕ್ಷೆ ಆಗದ ಇಲ್ಲಿ ಸಿದ್ದರಾಮ ಭಾರತದ ರಸೋಯ ಸಿದ್ದರಾಮನ ಪರೀಕ್ಷೆ ಯಾರು ಮನೆ ಬಿಡ್ತಾರೆ? ಶ್ರೀಗಿರಿ ಮನೋಹರ ಮಾಡುತ್ತಿದ್ದಾರೆ. ಅಲ್ಲೇ ನಾವು ಬಂದಾಗ ಆ ಮಸಲನ ತರದಾಗ ಭೇಟಿಯಾಗಿ ಮಾತುಕತೆ ಆಯ್ತು ಅಂತ ಹೆಗಾಣ ಆಗ್ತದಲ್ಲ, ಇಟ್ಟು ಪುರಾಣ ಆಗ್ತದೆ. ಯಾವತ್ತೂ ಒಂದು ಕಾಳಜಿ ಬೇಕಲ್ಲ, ಕಾಡಿದಾಗೆ ಕಾರ್ಯ ಆಗ್ತದೆ. ಏನು ಕಾಡಿದಾಗೆ ಕಾರ್ಯ ಆಗ್ತದೆ, ಕಾಡಿಲ್ಲದ್ರೆ ಕಾರ್ಯ ಆಗೋಕ್ಕೆ ಸಾಧ್ಯ ಇಲ್ಲ. ಇವತ್ತು ರಾಮಾಯಣ ಆಯ್ತು, ಮಹಾಭಾರತ ಆಯ್ತು, ಯಾಕಾಯ್ತು? ಒಂದು ಕಾಡಿದ್ದಾಗಿದ್ದಾವೆಲ್ಲ. ಹಾಗೆ ಇಲ್ಲಿ ಸಂಚಾರವನ್ನು ಮಾಡುತ್ತಾ ಹೋದ ಶ್ರೀಶೈಲ ಪರ್ವತವೆಲ್ಲ ಎಲ್ಲವನ್ನ ಅದರ ಆವಾಗಲು ಗುರು ಇಲ್ಲದೆ ಮೋಕ್ಷ ಇಲ್ಲ. ಮನುಷ್ಯನಿಗೆ ಜೀವನದಲ್ಲಿ ಗುರು ಬೇಕು. ಅದಕ್ಕೆ ಪುಟ್ಟರಾಜಗಳಾಗಿ ಹೇಳ್ತಾರೆ, ಗುರು ಬೇಕ ತಂಗಿ, ಗುರು ಬೇಕ, ನಿನ್ನ ಶಿರದಲ್ಲಿ ಕರಬಿಟ್ಟು ಗಿರಿಜಾಟವನ್ನ ತೋರ್ಪ. ಗುರು ಬೇಕ ತಂಗಿ, ಗುರು ಬೇಕ, ನಿನ್ನ ಶಿರದಲ್ಲಿ ಕರಬಿಟ್ಟು ಗಿರಿಜಾಟವನ್ನ ತೋರ್ಪ. ಗಿರಿಜಾಟ ಅಂದ್ರೆ ಪರಮಾತ್ಮನನ್ನ ತೋರಿಸ್ತಕ್ಕಂಥವ ಸಮರ್ಥನಾದ ಗುರುನಾಥ ಬೇಕು ಅಂತಕ್ಕಂಥ ಮಾತ. ಗುರು ಇರಲಿಲ್ಲ ಅಂದ್ರೆ ನಿನ್ನ ಜನ್ಮ ನಿರರ್ಥಕ ಅಂತಕ್ಕಂಥ ಮಾತನ್ನ ಸಾರಿ ಹೇಳಿದ. ಇವತ್ತ ಒಂದು ಹೆಣ್ಣು ಎಲ್ಲಿತಾನ, ತಾಯಿ ತಂದೆ ಮನೆಗೆ ಇರ್ತಾನ, ಕಣ್ಣಿ ಇರ್ತಾವ. ತಾಯಿ ತಂದೆ ಮನೆ ಬಿಟ್ಟು ಗಂಡನ ಮನೆಗೆ ಬಂದಾಗ ಆಕೆ ಕಣ್ಣಿ ಇರಂಗಿಲ್ಲ, ಏನಾಗ್ತಾಳೆ? ಗೃಹಿಣಿ ಆಗ್ತಾಳೆ. ತಾಯಿ ತಂದೆ ಮನೆಯಾಗಿದ್ದಾಗ ಕಣ್ಣಿದ್ದಾಗ ನಿನ್ನ ಗಂಡನ ಹೆಸರು ಯಾರು ಹೇಳ್ತಾರೇನು? ಇಲ್ಲ. ಗಂಡನ ಮನೆಗೆ ಬಂದಾಗ ಗೃಹಿಣಿ ಆದಾಗ ಒಬ್ಬ ಪುರುಷನ ಕೈ ಹಿಡಿದಾಗ ತಂಗಿ ನನ್ನ ಗಂಡನ ಹೆಸರೇನಂದಾಗ ಗಂಡನ ಹೆಸರು ಹೇಳ್ತಾಳ. ಹಾಗೆ ಜೀವನದಲ್ಲಿ ನಾವು ಮಾನವರಾಗಿ ಹುಟ್ಟಿ ಬಂದ ಮೇಲೆ ಒಂದು ಹೆಣ್ಣಿಗೆ ಹ್ಯಾಂಗ ಗಂಡ ಒಬ್ಬ ನಿಜವಾದ ಭಕ್ತರಿಗೆ ಗುರು ಬೇಕು, ಗುರು ಬೇಕು, ಗುರು ಬೇಕಂತ ತಿಳ್ಕೊಳ್ಳಿ. ಗುರು ಇಲ್ಲ ಅಂತ ತಿಳ್ಕೊಂಡಂದ್ರೆ ನಾವೆಲ್ಲಿದ್ದು ಲಿಂಗ ತಂದು ಲಿಂಗ ಕಟ್ಕೊಂಡು 3 ತಾಸು ಪೂಜೆ ಮಾಡಿ ಇವತ್ತು ಬರ್ಕೊಂಡು ಗಂಟೆ ವಾರ್ಷಿ ನಿನ್ನ ಜೀವನ ವ್ಯಾಪ್ತ ಅಂತ. ಏನು ಬೇಕು? ಗುರು ಬೇಕು. ಗುರುಮಟ್ಟಿ ಗುರುವಾಗ ತಿಳ್ಕೊಂಡು ಹೇಳಿದ್ದಾರೆ ಶರಣರು. ಇಲ್ಲದಾಗ ಎಲ್ಲವನ್ನ ಅರಿತಿರ್ತಕ್ಕಂಥ ದಾಸಯ್ಯ ಶ್ರೀಶೈಲದಲ್ಲಿ 3ನೇ ಪೀಠದ ಪೀಠಾಚಾರ್ಯ ಇರತಕ್ಕಂಥ ಏನು ಶ್ರೀಶೈಲದಲ್ಲಿ ಸೂರ್ಯ ಸಿಂಹಾಸನದ ಪೀಠದ ಒಡೆಯರಾಗಿರ್ತಕ್ಕಂಥ 3ನೇ ಪೀಠದ ಒಡೆಯರಾಗ ತಿಳ್ಕೊಂಡು ಕೇಳಿದ್ರೆ ಜಗದ್ಗುರು ಚಂದ್ರಗುಂಡ ಶಿವಾಚಾರ್ಯ. ಚಂದ್ರಗುಂಡ ಶಿವಾಚಾರ್ಯದಲ್ಲಿ ಹೋಗಿ ತನ್ನ ಭಕ್ತಿಯ ಪುರಸ್ಸವನ್ನ ಹೂವಿನಂತೆ ದಾರಿಯಾದ ಕಾಲಕ್ಕೆ ಏನಪ್ಪ ನನ್ನನ್ನು ದಯಗಮಿಸಿ ಕೇಳಿದಾಗ ಚಂದ್ರಗುಂಡ ಶಿವಾಚಾರ್ಯ ಇದ್ದಾರೆ, ಜಗದ್ಗುರು ಏನಂತಾರೆ
ಎಂಥ ಮಾತು ಹೇಳಿದರು. ಯಾವಾಗ ಏಕಾಂತದಲ್ಲಿ ಕರೆದು ಸದ್ಗುರುನಾಥ ಎಂಥ ಮಾತು ಹೇಳ್ತಾನ, ನಿನ್ನ ಜೀವನ ಉದ್ಧಾರದ ಮಾತನ್ನೇ ಹೇಳ್ತಾ ಇದ್ದಾನೆ, ಮುಕ್ತಿಯ ಮಾತನ್ನೇ ಹೇಳ್ತಾನೆ, ಸದ್ಗತಿಯ ಮಾತನ್ನೇ ಹೇಳ್ತಾನೆ, ನಿನ್ನ ಕೊನೆಯ ಮಾತನ್ನೇ ಹೇಳ್ತಾನೆ. ಅವಾಗ ಚಂದ್ರಮಂಡ ಜಗತ್ತು ಬರ್ತಾ ಇದೆ. ಭಾರತ ಭೂಮಿ ಹೆಸರಾಗಿದೆ, ಭೂಮಿ ಹದವಾಗಿದೆ. ಹದವಾಗಿನ ಭೂಮಿಗೆ ಬಿತ್ತಿದ ಬೀಜ ಒಳ್ಳೆಯ ಫಲ ಕೊಡ್ತಾರೆ ಬಾಳ್ ತಿಳ್ಕೊಂಡು ಆವಾಗ ಚಂದ್ರಗುಂಡ ಶಿವಾಚಾರ್ಯ ಜಗದ್ಗುರುಗಳು ಏನ್ ಮಾಡ್ತಾರೆ, ಯಾವ ದಾಸಯ್ಯನಿಗೆ ದೇವರ ದಾಸಮನಿಗೆ ಕರೆದುಕೊಂಡು ಹಸ್ತವನ್ನು ಮಸ್ತಕ ಮೇಲಿಟ್ಟು ಕನ್ನಡದಲ್ಲಿ ಮಂತ್ರೋಪದೇಶವನ್ನು ಮಾಡ್ತಾರೆ. ಮಂತ್ರೋಪದೇಶವನ್ನು ಮಾಡಿ ಅಂಗದೊಳಗಿನ ಲಿಂಗವನ್ನು ತಿಳಿದು ಕೈ ಕೊಡ್ತಾರೆ. ಇದೇ ನಿನ್ನ ಜೀವನದ ಸುಸೂತ್ರದ ದಾರಿ. ಇದನ್ನ ನೀನು ಮಾಡಿಕೊಂಡು ಇಷ್ಟದ ನೀನು ಮಾಡಿಕೊಂಡು ಆದ್ರೆ ಬರೇ ದಾಸಯ್ಯ ಅಲ್ಲ, ಬರೇ ನೀನು ದಾಸಯ್ಯ ಅಲ್ಲ, ಯಾವ ದಾಸ ದೇವರ ದಾಸಯ್ಯ ನೀನು ಆಗ್ತಿರತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾರು ಜಗದ್ಗುರು ಚಂದ್ರಗುಂಡ ಶಿವಾಚಾರ್ಯ. ಹಾಗಾಗಿ ಆ ಗುರುವಿನಿಂದ ಲಿಂಗವನ್ನು ಪಡೆದುಕೊಳ್ತಾ ಇದ್ದಾರೆ. ಲಿಂಗವನ್ನು ಪಡೆದುಕೊಂಡು ತೆಲಂಗಾಣದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಹಳ್ಳಿ ಹಳ್ಳಿಗೆ ಧರ್ಮ ಪ್ರಚಾರವನ್ನು ಮಾಡುತ್ತಾ ಬರ್ತಾ ಇದ್ದಾರೆ. ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಮನಸ್ಸೇನಾಗ್ತದೆ, ಸಂಸಾರದ ಹೋಗಿದ್ರು ಸಂಸಾರಕ್ಕೆ ಎಳಿತಾ ಇತ್ತು. ಸ್ವಲ್ಪ ಕಾಲಕ್ಕೆ ನಾನು ಹೆಂಡತಿ ಮಾಡ್ಕೋಬೇಕು ಅಂತಕ್ಕಂಥ ಭಾವನೆ ಬರ್ತಾರೆ. ಭಾವನೆ ಬಂದ ಕಾಲಕ್ಕೆ ಅನ್ನ ತಿರುಗ್ತಾ ಬರೋ ಕಾಲಕ್ಕೆ ರಾಯಚೂರು ಜಿಲ್ಲೆ ಗೊಬ್ಬರ ಅಂತ ಬರ್ತಾರೆ. ಗೊಬ್ಬರ ಗ್ರಾಮಕ್ಕೆ ಬರ್ತಾನೆ. ಏನೂ ಇಲ್ಲ, ನಮಗೆ ಹೆಣ್ಣು ಕೊಡೋರು ಯಾರು? ಏನೂ ಇಲ್ಲ. ಹೆಣ್ಣು ಕೊಡಬೇಕಾದ್ರೆ ಬಹಳ ವಿಚಾರ ಮಾಡಿ ಕೊಡ್ತಾ ಇದ್ದಾರೆ. ಆದರೆ ಒಬ್ಬರಿಗೆ ಬಂದ ಕಾಲಕ್ಕೆ ಅಲ್ಲಿ ಅವನ ನೀತಿ ನಡತೆ ಅರವನ್ನು ಕಂಡಿರ್ತಕ್ಕಂಥ ಯಾರು ಮಲಿನಾಥ ಮಹದೇವಿ ಅವರಿಗೆ ಹುಟ್ಟಿರ್ತಕ್ಕಂಥ ಏಕೈಕ ಮಗಳು ಯಾರು? ದುಗ್ಗಳೆ. ಇವರ ಮನೆಯಲ್ಲಿ ಕನ್ಯೆ ಆದ ನೋಡ್ತಾನೆ, ನೋಡಿ ಅವ್ರ ಮನೆಗೆ ಹೋಗ್ತಾನೆ. ಕನ್ಯಾ ಬೇಕಂತಾನೆ, ಕುಳ್ಳು ಹೋಗ್ತಾರೆ. ಕುಳ್ಳು ಕೊಪ್ಪಾದ ಕಾಲಕ್ಕೆ ಒಂದು ಸವಾಲ್ ಹಾಕ್ತಾನೆ. ಹಂಗೆ ಮಾಡ್ಕೊಳ್ಳಿಲ್ಲ ಅವನು. ಹೆಣ್ಣು ಸಿಕ್ಕಾದ ತಿಳ್ಕೊಂಡು ಹಂಗೆ ಮಾಡ್ಕೊಳ್ಳಿಲ್ಲ, ಅಲ್ಲೊಂದು ಸವಾಲ್ ಹಾಕಲ್ಲ. ನೀರಿಲ್ಲದೆ ಅನ್ನ ಮಾಡಿರಬೇಕು ಏನಂತಾನೆ, ನೀರಿಲ್ಲದೆ ಅನ್ನ ಆಗಿರ್ಬೇಕು, ನೀರು ಹಾಕಲಾದ್ರೆ ಉಕ್ಕಿನ ಕೈಗೆ ಕುದಿರಬೇಕು. ಹಂಗಾಗಿರ್ಬೇಕು. ನಮ್ಮ ನೀರು ಹಾಕಿದ್ರೆ ಆಗಲ್ಲ ಅನ್ನೋ ಸರ. ನೀರು ಹಾಕಿದ್ರೆ ಏನಾಗ್ತದ, ಅರಗಸಾಗಿರ್ತದ, ಬಹಳ ಒಂದೊಂದು ಅಕ್ಕಿ ಉಳಿದಿರ್ತಾವ. ಆದ್ರೆ ಇಲ್ಲಿ ಏನಾಗ್ಯದ ತಿಳ್ಕೊಂಡ ಕೇಳಿದ್ರೆ, ನೀರಿಲ್ಲದೆ ಅನ್ನ ಮಾಡಿ ತೋರಿಸು ಅಂದಾಗ ಮಾತ್ರ ನಿನ್ನ ಕೈ ಹಿಡ್ಲಿಕ್ಕೆ ನಾನು ಸಾಧ್ಯ ಅನ್ನತಕ್ಕಂಥ ಮಾತನ್ನ ಸವಾಲ್ ಹಾಕ್ತಾನೆ. ಯಾರು? ದೇವರ ದಾಸಯ್ಯ ಸವಾಲ್. ಎಂಥ ಜಾಗೃತಿ ಕೂಡ. ಅದಕ್ಕಂದಾರೆ ಸತಿಪತಿಗಳ ಒಂದಾದ ಭಕ್ತಿ ಹಿತವಾಗುವುದು ಸಂತೋಷವಾಗಿ. ಎರಡು ಒಂದಿದ್ದಾಗ ಮಾತ್ರ ಎರಡು ಕೈ ಕಲ್ಲಾಗ ಚಪ್ಪಲ ಬರ್ತದೆ ಬಂದರೆ, ಒಂದೇ ಕೈ ಇದ್ದಾಗ ಬರಂಗಿಲ್ಲ. ಎರಿಗೆತ್ತು ಬಾಳಿ ಕೈಗಳಿರ್ತಕ್ಕಂಥ ಪ್ರಶ್ನೆ ಬರ್ತದೆ. ಹಾಗೆ ತಿಳ್ಕೊಂಡು ಕೇಳಿದ್ರೆ ಅವರಿಗೆ ನಮಸ್ಕಾರ ಮಾಡಿ ಒಪ್ಪಿಕೊಂಡಿರ್ತೀನಿ. ನೀರಿಲ್ಲದೆ ಅಡಿಗೆ ಮಾಡಿ ತೋರಿಸ್ಬೇಕು. ನೀರಿಲ್ಲದೆ ಅಡಿಗೆ ಮಾಡಿ ತೋರಿಸ್ತೀನಿ ಅಂತ ಒಪ್ಕೊಳ್ತಾ ಇದ್ದಾಳೆ. ಒಪ್ಪದ ಮೇಲೆ ಹೆಂಗ ನೋಡ್ರಿ, ಮನೆ ಮೇಲೆ ಹೋಗಿತ್ತು. ಅವಳ ಹೆಬ್ಬ ಇದ್ದಿದ್ದಿಲ್ಲ, ಗುರುಪುತ್ರರಾಗಿದ್ದ. ಗುರುವಿನಿಂದ ಲಿಂಗ ದೀಕ್ಷೆ ಪಡ್ಕೊಂಡಿದ್ದು. ಲಿಂಗ ದೀಕ್ಷೆ ಪಡ್ಕೊಂಡ ಕಾಲಕ್ಕೆ ಗುರುವಿನ ಕಸರು, ಗುರುವಿನ ಪಾದ ಸ್ವಚ್ಛಾಗಿ ತೊಳೆದು ಒಂದು ದೊಡ್ಡ ಪಾತ್ರದಲ್ಲಿ ಗುರುವಿನ ಪಾದವನ್ನಿಟ್ಟು ಪಾದವನ್ನು ತೊಳೆದ ಮೇಲೆ ಅಲ್ಲಿ ಏನೈತೆ ತಿಳ್ಕೊಂಡು ಕೇಳಿದ್ರೆ, ಈಗ ನೀವು ಹೊರಗೆ ನಿಮ್ಮ ಮನೆ ಆಗುತ್ತೆ, ನೀರಿರ್ತಾರೆ. ಇಲ್ಲಿ ಕುಡಿಯಾಗ ಬಂದ ಮೇಲೆ ಒಂದು ಲೋಟದೊಳಗೆ ಒಂದು ಅರ್ಧ ಸೌಂಡ, ಆ ಲೋಟದೊಳಗೆ ನೀರು ಹಾಕಿದಾಗ ಆ ನೀರನ್ನು ಒಯ್ದು ತಿಪ್ಪಯ್ಯ ಆ ಸಿದ್ದರಾಮನ ಗದಿಗೆ ಮುಟ್ಟಿಸ್ದ ಅಂದ್ರೆ ಆ ಮೈ ಮೇಲೆ ಹಾಕಿದ ನೀರನ್ನ ಲೋಟದಲ್ಲಿ ಹಿಡಿದಂದ್ರ ನೀರು ಹೋಗ್ತದ. ಸಿದ್ದರಾಮನ ತೀರ್ಥ ಹಾಕೊಂಡ್ಬೇಕಂತ ಮಾತಾಡಿ ಹೇಳ್ತಾ ಇದ್ದಾರೆ. ಇವತ್ತು ಹೊರ ಕಾಲಕ್ಕೆ ನಮ್ಮ ತಾಯಿಯಂದಿರಾಗಲಿ ನಮ್ಮ ಶರಣರಾಗಲಿ ಒಂದು ತಾಟದಾಗ ಬಾಳೆಹಣ್ಣು ಬರ್ತೀವಿ. ಬಾಳೆಹಣ್ಣು ಬರೋ ಕಾಲಕ್ಕೆ ಏನಾಗ್ತದೆ ತಿಳ್ಕೊಂಡೆ ಕೇಳಿದ್ರೆ ಯಾರೋ ಕೇಳ್ತಾರೆ, ಮ್ಯಾಲ
ಬಾಳೆಹಣ್ಣದಾವ. ಬಾಳೆಹಣ್ಣದಾವ ಒಂದು ಸಿದ್ದರಾಮನ ದರ್ಶನ ಮಾಡಿ 5 ಪ್ರದಕ್ಷಿಣೆಯನ್ನು ಹಾಕಿ 2 ಬಾಳೆಹಣ್ಣ ಸಿದ್ದರಾಮನ ಗದ್ದಿಗೆ ಮುಟ್ಟಿಸಿ ಉಳಿದ 6 ಬಾಳೆಹಣ್ಣು ತಗೊಂಡು ಹೋಗೋ ಕಾಲಕ್ಕೆ ಮತ್ತೆ ಕೇಳ್ತಾರೆ, ತಾಟಿನೊಳಗೆ ಏನವ ತಿಳ್ಕೊಂಡು ಅವಾಗೇನು ಹೇಳ್ತೀರಿ? ಬಾಳೆಹಣ್ಣು ಆಗ್ತೀರಿ? ಮೊದಲಿನ ಬಾಳೆಹಣ್ಣು ಬಂದವೇ, ಮೊದಲಿನ ಬಾಳೆಹಣ್ಣು ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಆದ್ರಲ್ಲಿ ಏನದ ನೋಡುವ ಕಣ್ಣ ಬೇರೆ ಆಗ್ಬಿಟ್ಟಾರೆ. ನೋಡುವ ಕಣ್ಣ ಬೇರೆ ಆಗ್ಯಾದ. ಮೊದಲು ಏನಿತ್ತು ಬಾಳೆಹಣ್ಣು ಇತ್ತು ಅಂತಕ್ಕಂಥ ಅದೇ ಕಣ್ಣ ನೋಡ್ಯಾದ. ಸಿದ್ದರಾಮನ ದರ್ಶನ ಮಾಡಿದ ಮೇಲೆ ಅದು ಏನಾಗ್ಯಾವ ತಿಳ್ಕೊಂಡು ಕೇಳಿದ್ರ ನೋಡುವ ಕಣ್ಣಿನ ನೋಟ ಬೇರೆ ಆಗಿಬಿಟ್ಟದೆ. ಅದು ಬಾಳೆಹಣ್ಣು ಹೋಗ್ಯಾದ, ಸಿದ್ದರಾಮನ ಪ್ರಸಾದ ಆಗ್ಯಾದ ಅನ್ನತಕ್ಕಂಥ ಮಾತನ್ನ ಜನರು ಹೇಳ್ತಾ ಇದ್ದಾರೆ. ಹಾಗೆ ಭಾವೇ ರೀತಿ ಬ್ರಹ್ಮ. ಭಗವಂತ ಹೇಳಿದಾನ, ನಿನ್ನ ಭಾವದಲ್ಲಿ ಹೇಳಿದ, ನಿನ್ನ ಮನದಲ್ಲಿ ಹೇಳಿದ, ನಿನ್ನ ವಿಚಾರಧಾರೆಯಲ್ಲಿ ಹೇಳಿದ. ನೀನು ಹ್ಯಾಂಗ ಯದ್ಭಾವಂ ತದ್ಭವತಿ, ನೀನು ಹ್ಯಾಂಗ ಭಗವಂತ ಅದಕ್ಕೆ ನೀನು ವಿಚಾರ ಮಾಡು. ಇಲ್ಲೇನ್ ಮಾಡ್ಯಾರ ದುಡ್ಡಳೆ ಸಂಗಮಯ್ಯನ ಗುರುವಿನ ಪಾದವಿಟ್ಟು ಪಾದ ತೊಳೆದ, ನೀರು ಹಾಕ್ಯಾರ, ಪಾದದ ಮೇಲೆ ನೀರು ಹಾಕ್ಯಾರ. ಇದು ಲಕ್ಷ್ಯ ಕೊಡಬೇಕಾಗ್ಯದ. ಪಾದದ ಮೇಲೆ ನೀರು ಹಾಕ್ಯಾರ, ನೀರು ಹಾಕಿದ ಮೇಲೆ ಅದೇನಾಗ್ಯದ ನಮ್ಗೆ ಏನಾಗ್ಯದ? ಪಾದಬೇಕಾಗ್ಯದ. ಇಲ್ಲಿ ಜಾಣತನದಷ್ಟೇ, ಜಾಣತನದ. ಇಲ್ಲೇನದ ದೇವರ ದಾಸಯ್ಯ ಹೇಳೇನಂತ, ನೀರೆಲ್ಲದೆ ಅನ್ನ ಕುದಿಸಿ ತೋರಿಸ್ತಂದಾನ. ಇಲ್ಲಿ ಏನು ಮಾಡ್ಯಾಳ? ಗುರುವಿನ ಪಾದವನ್ನು ತೊಳೆದ ಪಾದದ ಧೂಳಿಂದ ಪಾದೋದಕದಿಂದ ಏನು ಮಾಡಿದಾಳೆ? ಅನ್ನವನ್ನು ಕುದಿಸಿ ಅಡಿಗೆ ಮಾಡಿದಕ್ಕಾಗಿ ದಾಸಯ್ಯತನ ನಿನ್ನ ಜಾಣತನಕ್ಕೆ ನಾನು ಮೆಚ್ಚಲಾನು ಕಟ್ಕೊಡಿ. ಏನೇನು ಮೆಚ್ಚಲ ಅನ್ನ ಮಾಡಿದ್ರು. ಆವಾಗಂದ ನನ್ನ ತಕ್ಕ ಹೆಂಡತಿ ನನ್ನ ಯೋಗಿದ್ದೀನಿ ತಿಳ್ಕೊಂಡು ಅವಳ ಕೈಯಲ್ಲಿ ಹಿಡಿದು ತಗೊಂಡು ಬಂದು ಬಿಟ್ಟಾನೆ. ಎಲ್ಲಿಗೆ? ಮುದೇನೂರಿಗೆ ಬಂದುಬಿಟ್ಟ. ಮುದೇನೂರಿನಲ್ಲಿ ಗೋಪಾಲ ಸ್ವಾಮಿಯ ಶಾಸನದಲ್ಲಿ ಬರ್ತಾರೆ. ಅಲ್ಲಿ ಏನೋ ತಿಳ್ಕೊಂಡು ಕೇಳಿದ್ರ ಸಪ್ತ ತೀರ್ಥಗಳದವಲ್ಲಿ ಹಾಲು ತೀರ್ಥ, ಬೇರೆ ಅಂತಕ್ಕಂಥ 7 ತೀರ್ಥಗಳನ್ನ ಕುಡಿತಕ್ಕಂಥ ಗುಂಡಗಳು ಎಲ್ಲಿದಾವ? ಎಲ್ಲಿ? ಮುದೇನೂರಿನಲ್ಲಿ. ಅಲ್ಲಿ ಇಟ್ಟು ತನ್ನ ನಿಜವಾದ ಭಕ್ತಿಯನ್ನ ಶಂಕರ ಮತ್ತ ಗೋಪಾಲ ಸ್ವಾಮಿ ಇಷ್ಟೇ ಭಕ್ತಿಯನ್ನು ಮಾಡುತ್ತಾ ಕಾಲಹರಣವನ್ನು ಮಾಡ್ತಾ ಇದ್ದಾನೆ. ಕಾಯಕವನ್ನು ಮಾಡಲಿಕ್ಕೆ ಶುರು ಮಾಡ್ತಾ. ಯಾವ ಕಾಯಕ? ನೀಲಿ ಕಾಯಕ. ವಸ್ತ್ರವನ್ನು ನೇಯ್ತಕ್ಕಂಥ ಕಾಯಕ ಮಾಡಲಿಕ್ಕೆ ಶುರು ಮಾಡ. ಗಂಡ ಹೆಂಡತಿ ಸತಿಪತಿಗಳು ಒಂದಾಗಿ ನಿತ್ಯದಲ್ಲಿ ಬಟ್ಟೆ ನೇಯ್ತಾ ಇದ್ರೆ ಅದನ್ನು ಒಯ್ದು ಆ ಸಂತಿಯಲ್ಲಿ ಮಾರಿ ಬಂದಿರ್ತಕ್ಕಂಥ ಧನದಿಂದ ದಾಸವನ್ನು ಮಾಡ್ತಾರೆ. ಹೀಗಳ ಕಾಲಕ್ಕೆ ಒಂದು ದಿವಸ ದಾಸರೇ ನೆಯ್ದಿದ್ದಾನೆ. ಎಂತ ಹೀಗೆ ನೆಯ್ದಿದ್ದಾನೆ ತಿಳ್ಕೊಂಡು ಕೇಳಿದ್ರೆ ಮಡಿಪಿತಾಂಬರವನ್ನ ತಲೆಬಾಳತಕ್ಕಂಥ ಮಡಿಪಿತಾಂಬರವನ್ನು ನೈದಾನ ಸಂತಿಗೆ ಒಯ್ದಾನ. ಸಂತಿಗೆ ಒಯ್ದ ಮೇಲೆ ಅದು ಕಿಮ್ಮತ್ ಕಟ್ಟೋರು ಯಾರು ಸಿಗಲಿಲ್ಲ. ಕಿಮ್ಮತ್ ಬಹಳ ದೊಡ್ಡ ಕಿಮ್ಮತ್ತಿತ್ತ. ಆ ಸೀರೆ ನೋಡಬೇಕು, ಎಲ್ಲರೂ ದೂರ ಹೋಗ್ಬೇಕು. ಅವಾಗ ನೀನ್ ಎದ್ದಿದೋ ನಾನು ಎದ್ದಿರೋ ಪ್ರಶ್ನೆ ಮಾಡ್ಕೊಳ್ತಾನೆ. ನೀನು ಎದ್ದಿದೆಯೋ ನಾನು ಎದ್ದಿದೆಯೋ ಅನ್ನತಕ್ಕಂಥ ವಿಚಾರವನ್ನ ಮಾಡ್ತಾ ಇದ್ದಾರೆ. ವಿಚಾರ ಮಾಡಿ ಸಂತೆಯಲ್ಲಿ ಯಾರು ತಗೊಳ್ಳಿಲ್ಲ. ಆ ಯಾವ ಮಡಿಪಿತಾಂಬರವನ್ನ ಸಂತೆಯಲ್ಲಿ ಯಾರು ತಗೊಳ್ಳಿಲ್ಲ. ವಾಪಸ್ ತಗೊಳ್ಳದ ನೋಡ ಪರೀಕ್ಷೆ ನೋಡಬೇಕೆಂದು ನೋಡಬೇಕು ತಿಳ್ಕೊಂಡು ವಿಚಾರ ಮಾಡಿ ಭಗವಂತ ಏನು ಮಾಡಿದ? ಮೈಯೆಲ್ಲ ರಕ್ತ ಕೀಮಸ್ ಹೋಗ್ಬಿಟ್ಟಿದೆ. ಮೈಯೆಲ್ಲ ಹೊರಸಾಗ್ಬಿಟ್ಟಾರೆ. ದುರ್ಗಂಧ ನಾಡ್ತಾ ಇರ್ತದೆ. ನಾಡುವ ಪ್ರಸಂಗದಲ್ಲಿ ಬೀಳ್ಕೋತ ಹೇಳ್ಕೋತ 90ರ ಮೇಲ್ಪಟ್ಟು 100ರ ಮೇಲ್ಪಟ್ಟಿನ ವಯಸ್ಸಿನವನಾಗಿ ಧಾರೆಗಳು ಬರ್ತಿದ್ದ. ಆ ಕಡೆ ದಾಸರಿ ಬರ್ತಿದ್ದ. ಕೊರೆಯುವ ಚಳಿ ಈಗ ಕಾಲಕ್ಕ ಈ ವಯಸ್ಸಾದ ಮುದುಕ ಕೇಳ್ತಾನೆ, ಹುಚ್ಕೊಳಕ್ಕೆ ಏನಾಗಂದ್ರೆ ಗೊತ್ತೇನೆ, ನನಗೆ ಏನಾದ್ರೂ ಕೂಡ ಹಚ್ಕೊಂಡು ಕೊಡ್ತೀನಿ ಅಂತಂದಾಗ ವಿಚಾರ ಮಾಡಿ ಇಲ್ಲಿ ವಿಚಾರ ಮಾಡಿಲ್ಲ, ಹಿಂದೆ ಮುಂದೆ ನೋಡಿಲ್ಲ. ಬಜಾರ್ನಲ್ಲಿ ಕಿಮ್ಮತ್ತು ಕಟ್ಟಲಾದ ವಸ್ತು ಮಡಿಪಿ ತಾಂಬರವನ್ನ ಇಲ್ಲಿ ದಾಸ ಏನು ಮಾಡ್ದ? ಆ ಮುದುಕನಿಗೆ ಕೊಟ್ಟು ಬಿಟ್ಟ. ಬಟ್ ಹಾಗೆ ಮಾಡ ನಾಟಕಗಳ ಮಾಡ್ಯಾನ. ಆ
ಮಾಡಿ ಕೈಯಾಗಿ ಹಿಡಿದು ಹೇಳ್ತಾನೆ, ಅಪ್ಪ ಇದು ಕಿಮ್ಮತ್ತಿದ್ರು, ಇದು ಕಿಮ್ಮತ್ತಿದ್ದಾವ, ಇದು ನನ್ನಂತ ದರಿದ್ರನಿಗೆ ಪಾಪಿಗೆ ಇಂಥದೇ ಕೊಡ್ತೀಯಪ್ಪ ಅಂತಾನೆ. ಕೊಟ್ಟಿ ಮುಗಿ ತಂದ ಹೇಳ್ತೀನಿ ಒಂದು ವೇಳೆ ಇದು ನನಗೆ ಕೊಟ್ಟಿ ಅಂದಾಗ ಅವ್ರು ಎದುರೇ ಏನು ಮಾಡಲ್ಲ, ಟಡ 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 ಹತ್ತು ನಾಲ್ಕು ಕುಡಿದು ಮಾಡಿಬಿಟ್ಟ. ಹೆಂಗಾಗಿರ್ಬೇಕು ಈಗ ನಿಮ್ಮ ಮನೆ ಭಿಕ್ಷಾ ತಂದಿರ್ತೇವೆ, ಭಿಕ್ಷಾ ನೀಡಿದ ಕಾಲಕ್ಕೆ ಅನ್ನ ಗಾಡಿ ಹೊರಗೆ ಹೆಂಗಾಗ್ತದೆ ನಿಮಗೆ? ಎಷ್ಟು ನೋವಾಗ್ತದೆ. ಪ್ರಸಂಗ ಬಿದ್ರೆ ಅದು ಹೊಡೆ ಬೈಯೋದಲ್ಲ, ಹೊಡ್ಲಿಕ್ಕೂ ತಯಾರಾಗ್ಬೇಕಾಗ್ತದೆ. ಆ ಅನ್ನ ನೀಡಿದ್ದು ನೀನು ಗಾಡಿ ಹೊಡಿದ್ರೆ ನಿನ್ನ ಮನೆ ಎಷ್ಟು ಸ್ವತ್ತದ ತಿಳ್ಕೊಂಡು ಆದ್ರೆ ದಾಸಯ್ಯ ಬಡಿಪಿತಾಂಬರವನ್ನು ನೀಡಾನೆ ಕೊಟ್ಟಾನ. ಅವನ ಮುಂದೆ ಹೌದ ಒಂದು ಕಾಲಿಗೆ ಸುತ್ತಕೊಂಡ, ಒಂದು ಕೈ ಸುತ್ತಕೊಂಡ, ಒಂದು ತಲೆ ಕಟ್ಕೊಂಡ, ಒಂದು ಗುಂಡ ಮೈ ಮೇಲೆ ಹಾಕೊಂಡ ನೋಡ್ದ. ಯಾಕಪ್ಪ ನಾನಿಷ್ಟು ಮಡಿ ಹರಿದೀನಿ, ಪಿತಾಂಬರ ಹರಿದೀನಿ, ನಿನಗೇನು ಆಗಲಿಲ್ಲ, ನಿನಗೇನು ಆಗಲಿಲ್ಲ, ನನಗ್ಯಾಕಾಗ್ತದ ನಿನಗೆ ಕೊಟ್ಟಿನಿ, ನೀನು ಕೊಟ್ಟಿಲ್ಲ ನಂದೇ ತಿಳ್ಕೊಂಡು ಹೊಂಟು ಬಿಟ್ಟ. ಯಾರೂ ದಾಸಯ್ಯ ಹೊಂಟು ಬಿಟ್ಟ. ಮನೆಗೆ ಬಂದಾಗ ಅದಕ್ಕೆ ಹೇಳ್ತಾಳೆ, ಇದು ಹೇಳ್ತಾಳೆ, ಹೆಂಡತಿ ಒಳ್ಳೆ ಬೇಕಾದ್ರೆ 700 ಜನ ಪುಣ್ಯ ಬೇಕು. ಹೆಂಡತಿ ನಿನ್ನ ತಕ್ಕ ಹೆಂಡತಿ, ಆ ನಿನ್ನ ನೋವು ನಲಿವುಗಳಿಗೆ ಭಾಗಿಯಾಗ್ತಕ್ಕಂಥ ಹೆಂಡತಿ ಸಿಗಬೇಕಾಗಿದ್ದಾದ್ರೆ 7 ಜನ್ಮದ ಪುಣ್ಯ ಬೇಕು. ಆಗ ಈಗ ಯಾವ್ದಾರ ತಿಳ್ಕೊಂಡು ಕೇಳಿದ್ರೆ ನೀ ಏನಾರ ಮಾಡು, ನಮಗೆ ರಕ್ಷಣೆ ಮಾಡೋ ಸಾಕನ್ನು ಕಂಪ್ನಿ ಮಾಡಬಾರ. ಆದ್ರೆ ಮನೆಗೆ ಬಂದ ಮೇಲೆ ಹೆಂಡತಿಗೆ ತಾನು ದುಗ್ಗಳ ಅಂತ ಯಾಕ್ರಿ ಇಲ್ಲ, ನಾನೇನ್ ಮಾಡ್ದೆ, ಇಬ್ರು ಕೂಡಿ ಪ್ರೀತಿಯಿಂದ ವಿಶ್ವಾಸದಿಂದ ನೇಯ್ದ ಮಡಿ ಒಬ್ಬ ಜೋಗಿಗೆ, ಒಬ್ಬ ಭಿಕ್ಷುಕನಿಗೆ ದಾನ ಮಾಡಿ ಬಂದಂತ ಹೇಳಿ. ನೀವೇನ್ ಮಾಡ್ತಿದ್ದೇವೆ? ನಿನ್ನ ದೇವರು ಅವರು ಕೊಟ್ಟಾಗ ನೀವ್ ಅನ್ನಂಗಿಲ್ಲ, ನಮ್ಮ ಕಡೆ ಇರ್ತಾರೆ. ನಿಮಗೆ ದೇವರು ಅವರು ಅದು ಕೊಟ್ಟಾಗ ಇಲ್ಲ ನಿಮಗೆ. ನಾನು ಹೇಳಿದ್ದೆ ನಿಮಗೆ ಬರೇ ಕವಲ ಯಾಗಿನ ಕವಲ ನೋಡಿ ಸಿರಿತೋಳ ಕಂಪ್ನಿ ನಮ್ಮದಲ್ಲವ, ಹಿಂಗೆ ದಾನ ಮಾಡ್ಲಿಕ್ಕೆ ಆಗ್ತದ? ಹಾಗಲ್ಲ, ಮನಸ್ಸಿನಾಗ ಆ ಮನಸ್ಸಿನಾಗೆ ಭಗವಂತನ ಕರುಣೆ ಆಗ್ತದೆ. ಸಾಧ್ಯ ಅದಕ್ಕಂದ ನೀನ್ ಯಾಕೋ ನಿನ್ನ ಹಿಂದೆ ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದಾನೆ ಅದಕ್ಕೆ ಹೇಳ್ಯಾರ. ಆ ಏನೋ ವಿಚಾರ ಇಲ್ಲಾರ ಅವನ ನೀರೇನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ತುಕ್ಕ ಹೋಗಿದಾನ. ಅದಿಬ್ರು ಕೂಡಿ ನೈವೇದ್ಯ ಮಡಿ ಪಿತಾಂಬರ ದಾನ ಕಟ್ಟಿ ಬಿಟ್ಟ, ನಾನು ಮುಂದೆ ಹರಿದು ಬಿಟ್ಟ ಅಂತ ಹುಡುಗರು ವಿಚಾರ ಮಾಡ್ತಾರೆ. ನಗಲಿಕ್ಕಂತೂ ಇನ್ನೊಂದು ಸಲ ಏನಾಗಿತ್ತಂದ್ರೆ ತಂದೆ ತಾಯಿಯನ್ನು ಕಡಗ ಹಾಕಿದ್ರು ಕೈಯಾಗಿ. ಯಾರಿಗೆ ದುಃಖಗಳಿಗೆ ದಾಸೋಹದಿಂದಾಗ ಕೈಯೊಳಗಿನ ಸುವರ್ಣ ಖಡ್ಗವನ್ನು ಮಾರಿ ದಾಸೋಹ ಮಾಡಿಲ್ಲವೇ? ಇನ್ನೊಂದು ಸಲ ಕೈಯೊಳಗಿನ ಖಡ್ಗ ಮಾರಿ, ಬಂಗಾರ ಖಡ್ಗ ಮಾರಿ, ಕಳೆ ಮಾರಿ ದಾಸೋಹ ಮಾಡ್ಯಾರ. ಇವತ್ತು ಮಡಿಪ ತಾಂಬರ ಕೊಟ್ಟರೆ ದೊಡ್ಡ ಮಾತು ಇವರು ಕೂಡಿ ಮನೆಯಲ್ಲಿದ್ದ ಪ್ರಸಾದವನ್ನು ಮಾಡ್ಯಾರ, ಮಾಡಿ ಮಲ್ಕೊಂಡಾರ. ಬೆಳಗಾಗದೊಳಗೆ ಹೇಳ್ತೀನಿ ಒಂದು ವೇಳೆ ನಿಮಗ ಅದು ಗುಡಿಸಲ ಹೋಗಿ ಅರಮನೆ ಆಗ್ಯಾದ. ಯಾವ ಮಹಾತಾಯಿ ದುಗ್ಗಲ ಕೈಯೊಳಗೆ ಇಲ್ಲಿ ಇಂದಿನಿಂದ ಬಂಗಾರ ಮನೆ ಆಗ್ಯಾವ, ಮನೆಯಲ್ಲಿ ಮಾಲ ಒಟ್ಟಿ ಬಿಟ್ಟಾರ. ಅವ್ರ ಹತ್ರ ಇದೇನಂತಾರೆ, ಇದೇನಂದಾಗ ಅಲ್ಲಿ ಒಬ್ಬ ಭಿಕ್ಷುಕ ಬಂದು ಹೇಳ್ತಾನ, ಇದೇನಂತಂದ್ರ ನೀನು ಶಿವನಿಗೆ ಕೊಟ್ಟಿದ್ದೆಲ್ಲ ಮಡಿ ಪಿತಾಂಬರವೇ ನೀ ಕೊಟ್ಟಿದೆ, ಅವನಿಗೆ ಏನ್ ಕೊಟ್ಟಾನಂದ್ರೆ ತವ ನೀರನ್ನು ನಿನ್ನ ಕೊಟ್ಟಾನ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ತವನಿಧಿ ಜೀವನದೊಳಗ ಸರಿಯಾದ ಹಾಗೆ ನಿನ್ನಗ ಭಗವಂತ ಕೊಟ್ಟಿದ್ದಾನೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾರ. ಇಲ್ಲಿ ಕೇವಲ ಒಂದೇ ಒಂದು ಮಡಿ ಪಿತಾಂಬರ ದಾನ ಮಾಡಿದ್ದಕ್ಕಾಗಿ ಭಗವಂತ ಏನ್ ಮಾಡ್ದ, ತವನಿಧಿನೇ ಕೊಟ್ಟ. ಅಂದ್ರೆ ಗಂಡ ಹೆಂಡತಿ ಹಾಗಿದ್ರಂದ್ರೆ ಒಂದು ಸಲ ದಾಸವಾಗಿ ಊಟ ಮಾಡ್ಲಿಕ್ಕೆ ಯಾರೊಬ್ಬರ ಅತಿಥಿಗಳು ಬಂದ್ರೆ ಅವ್ರ ಜೊತೆಗೆ ಊಟ ಮಾಡ್ಕೊತಿದ್ದ. ಮನ್ಯಾಗ ಅಂಬಲಿ ಮಾಡಿದ್ರು. ಯಾರು ಅಂಬಲಿ ಮಾಡ್ಯಾಳ, ಅಂಬಲಿ ನೀಡ್ಯಾಳ. ಅಂಬಲಿ ಸುಡ್ತದ ಏನ್ರಿ? ಅಂಬಲಿ ಸುಡ್ತದೆ ಅಂಬಲಿ ಇಲ್ಲ, ಅಂಬಲಿ ತಣ್ಣಗಿರ್ತಾವ. ತಣ್ಣಗಾಲಕ್ಕೆ ಅಂಬಲಿ ಮಾಡಿರ್ತಾರೆ. ಆವಾಗ ದಾಸ ಹೇಳ್ತಾರೆ, ದುರ್ಗಳೇ ಬಾ, ಅಂಬಲಿ ಸುಳ್ಳು ಕೆಟ್ಟದ ಗಾಳಿ ಹಾಕಬಾರ್ದು ನಾವು. ಇದು ಹೆಂಗ ನೋಡ್ರಿ, ಅಂಬಲಿ ಸುಳ್ಳು ಕತ್ತದ ಗಾಳಿ ಹಾಕುವ ಅಂದಾಗ ಯಾವ ವಿಚಾರ ಮಾಡಿರಲಿ
ಚಂದರ ಸುಳ್ಳು ಒಂದು ಅರಗಣಿಗೆ ಇತ್ತರೆ ನಾನಲ್ಲೇ ಅನ್ನತಕ್ಕಂಥ ಮಾತು ದೇವರ ಅಸಹ್ಯ ಬಹಳ ಸುಂದರವಾಗಿ ಅಪ್ಪಣೆಯ ಕೊಡಿಸೋಣ ಆಗ್ತಾ ಇದ್ದಾರೆ ಬಂಧುಗಳೇ. ಹಾಗಾಗಿ ಮಹಾಮಹಿಮನಾಗಿರ್ತಕ್ಕಂಥ ಶಿವಸಿದ್ದರಾಮನ ಭಕ್ತಿ ಈ ವಿಚಾರವನ್ನು ನಾನು ಯಾಕೆ ಹೇಳೋದಕ್ಕೆ ಭಗವಂತನ ಪರೀಕ್ಷೆ ಆಗಿರ್ತದೆ. ಸುಮ್ಮ ಸಿದ್ದರಾಮ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಆಗಬೇಕು ಮಾಡೋದ್ರೆ ಯಾರು ಆ ರೀತಿ ನಮ್ಮಲ್ಲಿ ಬೇಕಲ್ಲ, ಆ ರೀತಿ ಬೇಕಲ್ಲ ನಾವು. ಈ ಸತ್ರ ಹೊಲ ಬಿಟ್ಟಿದ್ದೇವಪ್ಪ ಅಂದ್ರೆ ಯಾರೇ ಒಂದು ದನ ಬಂದಿದ್ದು ಸುಮ್ಮ ಕೊಡಂಗಿಲ್ಲ. ಆಗ ಇಲ್ಲೇನ್ ಮಾಡ್ಯಾನ, ಕಲ ಇಲ್ಲ ದನ ಇಲ್ಲ ಏನೂ ಇಲ್ಲ, ಬರೇ ಒಂದು ಜಂಗಮ ಉಳಿಲ್ಲ ಅಂದಿದ್ದಕ್ಕಾಗಿನೇ ಅದಕ್ಕಂದರೆ ಏನಂದರೆ ಮನೆಯೋ ಮನುಷ್ಯನ ಬಂದ ಮೋಕ್ಷನೋ ಕಾರಣ ತಿಳ್ಕೊಂಡು ನೀನು ಶರಣಾಗಕ್ಕೂ ಕೂಡ ಮನಸ್ಸು ಕಾರಣದ, ಸಂತಾನಕ್ಕೂ ಕೂಡ ಮನಸ್ಸು ಕಾರಣದ. ಅದಕ್ಕಂದ ಮನಸ್ಸಿಗೆ ಮಹಾದೇವ ಆಗ್ತಿ, ಮನಸ್ಸಿಗೆ ತಿಳಿದು ಕೋತಿ ಆಗ್ತಿ ಅಂತಕ್ಕಂಥ ಮಾತನ್ನ ಈ ಶರಣ ಅಪ್ಪಣೆಯನ್ನು ತೋರಿಸ್ತಾ ಇದ್ದಾರೆ. ಹಾಗೆ ಮಹಾಮಹಿಮನಾಗಿರ್ತಕ್ಕಂಥ ಸಿದ್ದರಾಮ ಬರಲಿಲ್ಲ ತಿಳ್ಕೊಂಡು ಏನಾಗ್ತದೆ, ಕತ್ರಾಗಿ ಬಿಡ್ತದ, ದನಕರುಗಳು ತಾವಾಗಿ ಬಂದು ಬಿಡ್ತಾ ಇರ್ತಾರೆ. ದನಕರುಗಳು ತಾವಾಗಿ ಬರ್ತಾವೆ. ಬರುವ ಸಂದರ್ಭದಲ್ಲಿ ಅಡವಿಯಲ್ಲಿ ಸೇರ್ತಾರೆ ನಾಲ್ಕಾರು ಹುಡುಗರು, ಉತ್ತನ ಗೌಡ ಎಲ್ಲರೂ ಕೂಡಿ ಯಾವ ಕಾಮಡವಿಯಲ್ಲಿ ಹೊರಡ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ. ಏನಂತ ಕೂಗ್ತಾರೆ? ಸಿದ್ದರಾಮ ಅಂತಾರೆ, ನುಡಿ ಮಾಂಕರ ಅಂತಾರೆ, ಏ ತಮ್ಮ ಅಂತಾರೆ, ಏ ಹುಚ್ಚ ಅಂತಾರೆ, ಏ ಅರ ಹುಚ್ಚ ಅಂತಾರೆ. ಕೂಗ್ತಾರೆ ಕೂಗ್ತಾರೆ ಕೂಗ್ತಾರೆ. ಎಲ್ಲಿಗೂ ನಿದ್ರೆ ಬರ್ಬೇಕಲ್ಲ, ಇಲ್ಲ. ತನ್ನ ದಾರಿ ತನಗೆ ಸರಾಗ್ಬಿಟ್ಟಾರ. ತಾನು ಹೋಗ್ತಾ ಇದ್ದಾರೆ. ಹೋಗುವ ಸಂದರ್ಭದಲ್ಲಿ ತಾಯಿ ಶಪಿಸ್ತಾ ಇದ್ದಾರೆ. ಯಾರು? ಕಂದ, ನಿನಗೆ ಮಂಗಳ ಗೌರಿ ಪಾರ್ವತಿ ಬಂದು ಹೆಸರಿದ್ದಾರೆ ತಿಳ್ಕೊಂಡು ಸಿಟ್ಟಾಗಲಿಲ್ಲಪ್ಪ. ಜಗದ್ಗುರು ವರದರಾಗಿರ್ತಕ್ಕಂಥ ರೇವಣ ಸಿದ್ಧರ ಆಶೀರ್ವಾದ ಮಾಡ್ಯಾರ. ಆಶೀರ್ವಾದ ಆಗ್ತದೆ ತಿಳ್ಕೊಂಡು ನೀನು ಸಿಟ್ಟಾಗಿ ಕಂದ. ಅಥವಾ ಪಾರ್ವತಿ ನಿನಗೆ ಸಿದ್ದರಾಮ ಅಂತ ಹೆಸರಿಟ್ಟು ಅದನ್ನು ಬಿಟ್ಟು ನಾವು ನಿನಗೆ ಮಾತಾಡ ಅಂತ ಅವತ್ತು ಸಿಟ್ಟಾಗಿಲ್ಲಪ್ಪ. ಜಗತ್ತಿನ ಜನ ಇದು ಹುಚ್ಚರ ತಿಳ್ಕೊಂಡ್ರು. ಮುಟ್ಟಿನ ವಯಸ್ಸಿನಲ್ಲಿ ಇವರಿಗೆ ನಾನು ಯಾಕೆ ಹುಟ್ಟ ಅಂತ ತಿಳ್ಕೊಂಡು ಸಿಟ್ಟಾಗಿ ಹೋಗಿದ್ದನಪ್ಪ ಅಂತ ತಿಳ್ಕೊಂಡು ವಿಚಾರ ಮಾಡಿ ದುಃಖ ಮಾಡ್ತಾಳೆ. ಒಂದೇ ಸಲ ಅಳ್ತಾಳೆ, ಕರಡನ್ನ ಕುಡಿ ಕಿಚ್ಚಿ ಬರ್ತಾಳೆ. ಆ ರೀತಿ ದುಃಖವನ್ನು ಮಾಡಿ ಅಳುತ್ತಾಳೆ. ಸಿದ್ಧಾ ತಿಳ್ಕೊಂಡು ಕೂಗ್ತಾಳೆ, ಒಲುತ್ತಾಳೆ. ಎಲ್ಲಿ ಹಾಕಿದ್ದನಪ್ಪ? ಉಪಾವಸ್ಥೆಯಲ್ಲಿ ನೀನು ಹುಟ್ಟಿದಿಲ್ಲ ಅಂತ ಸುಳ್ಳು ಆಗ್ತಿದ್ದಲ್ಲಪ್ಪ. ಕೊನೆಯ ಮುಟ್ಟಿನ ಅವಸ್ಥೆಯಲ್ಲಿ ನೀನು ಹುಟ್ಟಿಲ್ಲ ಅಂತ ಪರಿಪರಿಸಲಿ ಹಚ್ಚಿದ ಕಂದ ಅಂತ ತಿಳ್ಕೊಂಡು ಹಾಗೆ ಅಳುತ್ತಾಳೆ, ದುಃಖ ಮಾಡ್ತಾಳೆ, ಗೋಗಿರಿತಾ ಇದ್ದಾಳೆ. ಎಲ್ಲಾ ಕಡೆ ನೋಡಿದ್ರು, ಎಲ್ಲಿ ನೋಡಿದ್ರು ಕೂಡ ಸಿಗಲಿಲ್ಲ. ಅವಾಗ ಅಂತಾಳೆ, ನನ್ನಪ್ಪ ಬೈಕೊಳ್ಳೋದು, ನೀನು ಸ್ವಚ್ಛ ಮಾಡಿದೆ, ನೀನು ದೊಡ್ಡವನನ್ನಾಗಿ ನಾನು ಮಾಡಿದೆ, ನನ್ನನ್ನು ಬಿಟ್ಟು ನೀನು ಹೋಗಿದ್ದನಪ್ಪ ಅಂತ ತಿಳ್ಕೊಂಡು ಶಾಲೆ ಮಾಡ್ತಾ ಇದ್ದಾಳೆ. ಯಾರು? ತಾಯಿ ಸುಖಲೆ. ಮುಂದೆ ಏನು ಬರ್ತಕ್ಕಂಥ ವಿಷಯ ಪ್ರಾಣದಲ್ಲಿ ಕೊಡ್ತಾರೆ. ಆ ನಿಗ್ರಹಂ ನೋಡಲಾದೀಶ್ವರನೊಬ್ಬ ಮಾನವನ ರೂಪಿಣಿ ಬಂದಿದ್ದಾರ್ಗಳವಲೆ. ಮಾನನೆಯ ಎನ್ನಲನ ತನಯಂಗನೇಕೆ ಹೊಲಗೆಟ್ಟ ಜಲ್ದೀಗಳು ಕೊಡವ ಕೂಸು ಹೊರೆಯದ ಜಾಡನಿಗೆ ಕೆತ್ತನೇನಕ್ಕೆ ಶಿವ ಮರುಳನೆಲ್ಲರೆ ಅಹನಾದಡಾನೆಂದು ಕಂಡೆನಾ. ಹೋಗುತ್ತೈದಂದನ ಪರ್ವತದ ಪರಸೊಳಗೆಂದನು ಪುರುಷಯೊಳಗೆಂದನು. ಬರಿಯ ಮಾತಿಲ್ಲವೇ ಅಲ್ಲ ತಿಟವೇ ತಿಟಂ ಕರುಹುಂಟೆ ಉಂಟಾವುದು ಪಿರಶಿರಂತ್ಯಂತ ನರಮರುಳೆ ಮೌನಿ ಸ್ವತಂತ್ರ ನರನಾತ್ಮನಾದೆಡನೆಲ್ಲ ಸದೆ ವರವೆಲ್ಲೆಂದು
ನಿಲ್ಲದಿರೆ ನಿಲುತ ಕೂಡಿದಾಡಾಗ ನಡೆಯುತ್ತ ಮೆಲ್ಲನೆ ಬರಲು ಮುಂದೆ ಮುಂಚಿನ ಪರುಷೆಯೊಡನೊಡನೆ ದಾರಿಯೊಳಗೆ ಮಲ್ಲಯ್ಯ 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 ಎಂದು ಕರೆಯುತ್ತ ಬಿಟ್ಟಲ್ಲಿ ಬಿಡಲೈದ ಕಾಮಾತುರದ ತಮಕಲಿಂ ಪಲ್ಲವಸಿ ಪರ್ವತವನೇರಿದ ಸಿದ್ಧರಾಮ ಸಿದ್ಧರಾಮ ತುರಿತ ಗಜ ಭೀಮನೋ ಅಟ್ಟರವಿನೊತ್ತರನ ದೊರೆಯೋಳ್ ಭಕ್ತ ಬಟ್ಟೆಯನ್ನದೆ ಹರಡಿರಲು ಕೇಳಿದ ನಿನ್ನ ಹುಟ್ಟಿದೂರು ಮೊದಲನೆಲ್ಲ ತನ ಕೋರಿ ಕರೆದಲವತ್ತು ಹಂಬಲಿಸುತ್ತ ಬೆಟ್ಟದೋಳ್ ಘಟ್ಟದೋಳ್ ಸುರುವಿನೋಳ್ ಧರುವಿನೋಳ್ ಕೆಟ್ಟ ಸಂಧಿಯೋಳ್ ಗೊಂದಿಯೋಳರಸಿ ಬಳಲಿ ಮನನಟ್ಟು ಕಂತ್ರಣಿವನ ನೋಡುವ ತಂದೆಯಂದ ಶಿವನಳೆಯಕ್ಕೆ ಶಿವನಿಳೆಯಕ್ಕೆ ಶಿವನಿಳೆಯಕ್ಕೆ ಶಿವ ಸಾಂಬನೇ ನಮ ಪಾರ್ವತಿ ಶಿವರಮಾಳೆ ಶಿವರಾಮೇಶ್ವರ ಮಹಾರಾಜನೇ ಯಾವ ಅವರ ಗೋಳ, ಅವರ ತ್ರಾಸ, ಅವರ ಸಂಕಟ ಎಲ್ಲಿ ಬುದ್ಧಗೌಡನ ಮನೆಗೆ ಏನು ಕಂದನನ್ನ ಕಳೆದುಕೊಂಡಿರ್ತಕ್ಕಂಥವರಿಗೆ ಬುದ್ಧಗೌಡ ಸುಖಲೇ ಇಂಥ ಮನೆತನದವರೆಲ್ಲರಿಗೂ ಗೋಳ ನೋಡಬೇಕಾಗಿತ್ತು. ಅವರ ಸಂಕಟ ನೋಡಾದಕ್ಕೆ ಶಿವನೇ ಮನುಷ್ಯ ರೂಪವನ್ನು ಕೊಟ್ಟ. ನೋಡ್ರಿ ಅವನು ಇಲ್ಲ ಹೇಗ ಅದಕ್ಕೆ ಅಂತಾರಪ್ಪ, ನಿನ್ನ ಮೈ ಅರಿತದ ಯಾರು ಜಗತ್ತಿನಲ್ಲಿ ಸುಮ್ಮ ಸಿಗಂಗಿಲ್ಲ. ಯಾಕೆ ತಿಳ್ಕೊಂಡೆ ಕೇಳಿದ್ರೆ, ಒಂದು ಮರ ಹಚ್ಚಿ ಅದನ್ನು ಬೆಳೆಸಿ ಹಣ್ಣು ತರಬೇಕಾಗಿದ್ದಾದ್ರೆ ಬಹಳ ಜೋಪಾನವಾಗಿ ಜೀವಕ್ಕಿಂತ ಜೀವ ಆಗಿ ಅದನ್ನು ಬೆಳೆಸಿದಾಗ ಮುಂದೊಂದು ದಿನ ಅದನ್ನು ಫಲ ಕೊಡ್ತಾರೆ. ಹಾಗೆ ಇಲ್ಲಿ ಕಷ್ಟವನ್ನ ನೋವನ್ನ ಭಗವಂತ ಮನೆ ಕೊಟ್ಟು ನೋಡ್ತಾನೆ. ನಮಗ ಕಷ್ಟ ನೋವನ್ನ ಕೊಟ್ಟು ನೋಡ್ತಾನೆ. ಆ ಕಷ್ಟ ನೋವನ್ನು ನಾವು ಸಹಿಸಿದೋ ತಂದಾಗ ಇಲ್ಲಿ ಇಲ್ಲೇನೋ ಒಂದು ಮಜೆ ಆದ ಅಂತಕ್ಕಂಥ ವಿಚಾರ ಮಾಡಿ ಆ ಕಷ್ಟ ನಮ್ಮ ತಾಳ್ಕೊಳಕ್ಕೆ ಆಗಲಿಲ್ಲ. ಯಾಕಂತಂದ್ರೆ ಬಹಳ ಈ ಪ್ರಪಂಚದಲ್ಲಿ ಬಹಳ ಬುದ್ಧಿವಂತರಾಗಿ ಬದುಕಬೇಕಾಗ್ತದೆ. ನಾವು ತಿಳ್ಕೊಂಡಿರ್ತೇವೆ ನಾವೇ ಮಾಡಿಸೇನೆ. ಅದಕ್ಕೆ ಸರ್ವಜ್ಞ ಕವಿ ಹೇಳ್ತಾ ಇದ್ದಾನೆ, ಎಲ್ಲ ಬಂದವರೆಲ್ಲ ಬಂದಿದ್ರು ಬರೋದಿಲ್ಲ. ಎಲ್ಲ ತಿಳ್ಕೊಂಡಿದೆ ಅಂತ ನಾವು ಅರ್ಥ ಮಾಡ್ಕೊಂಡಿರ್ತೇವೆ. ನಮ್ಮ ತೆರೆ ಮೇಲೆ ಒಬ್ಬರು ಕೈ ಆಡ್ಸೋದಿದ್ದ ನಾವೇನು ತಿಳ್ಕೊಂಡಿರ್ತೇವಲ್ಲ, ನಮ್ಮಕ್ಕ ಮೂರ್ಖರು ಯಾರನ್ನ ತಿಳ್ಕೊಳ್ತೀವಿ, ನಮ್ಮಕ್ಕ ದೊಡ್ಡರು ಯಾರೆಲ್ಲ ತಿಳ್ಕೊಳ್ತೀವಿ. ಅದಕ್ಕಂತ ಶಂಕರಾಚಾರ್ಯ ಹೇಳ್ತಾರೆ, ಎಲ್ಲವನ್ನೂ ಫಲವೇನು ನಿನ್ನ ನೀನು ಅರಿಯಲಿದ್ದಾರೆ. ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ, ಏನಂತಾರ, ಎಲ್ಲವನ್ನೂ ಫಲವೇನು ನಾನೆಲ್ಲ ತಿಳ್ಕೊಂಡಿನಿ. ಏನ್ ತಿಳ್ಕೊಂಡಿನಿ? ಇನ್ನು ನೀನೇ ತಿಳ್ಕೊಂಡಿಲ್ಲ, ಮತ್ತೊಬ್ಬರು ತಿಳ್ಕೊಂಡಿಲ್ಲ. ಇದು ಸಂಸಾರ ಬಹಳ ವಿಚಿತ್ರದ ಬಂದವೆ. ಅದಕ್ಕಾಗಿ ಇಲ್ಲೇನಾಗ ತಿಳ್ಕೊಂಡು ಕೇಳೋದು ಅದ್ರ ಕಷ್ಟಲ್ಲ, ನೋವನ್ನ ನೋಡ. ಅದಕ್ಕೆ ಶಿವ ಏನು ಮಾಡ್ಬಿಟ್ಟ, ಮನುಷ್ಯ ರೂಪವನ್ನು ತೊಟ್ಟುಕೊಂಡು ಆ ದಾರಿ ಮಾರ್ಗಕ್ಕೆ ಬರ್ತಿದ್ದ. ಸುಗ್ಲಾದೇವಿ ಅಲ್ಲಿ ನಿಂತಿದ್ದೆ, ಸುಗ್ಲಾದೇವಿ ಅಲ್ಲೇ ನಿಂತಿದ್ದೆ. ಅವಾಗ ನಿಂತಾಗ ಅಳ್ತಿದ್ರು, ಕಣ್ಣ ನೀರು ಹಾರಾಕಾರಕ್ಕೆ ಹೋಗ್ತಾ ಇದ್ರು. ಆ ಕಣ್ಣಿನ ನೀರಿಗೆ ಬೆಲೆಯೊಂದು ಕಾಣ್ತದೆ. ಆಗ ನಿಮ್ಮಲ್ಲಿ ಕಾಲಿಗೆ ಹೆರಿತದಲ್ಲ, ಹಾಗೆ ಧಾರಾಕಾರವಾಗಿ ಸುಕ್ಕಲೆಯ ಕಣ್ಣಲ್ಲಿ ನೀರು ಎಳೆದೆಳೆದು ಸಿದ್ಧರಾಮನ್ ನೋಡ್ರಿ. ಆ ಮನೆಯಲ್ಲಿ ಯಾರೋ ಅಚಾನಕ್ ಯಾರ ಸತ್ತಂದ್ರೆ ಏನಾಗ್ತದ, ಹಿಂದಿನ ಎಲ್ಲ ನೆನಪು ಬರ್ತಾರೆ. ಕೂತಾಗ ಅವ್ರ ನೆನಪು, ನಿಂತಾಗ ಅವ್ರ ನೆನಪು, ಹೊಲ್ಕೊಂಡ್ರವ್ರ ನೆನಪು. ಅವ್ರ ನೆನಪನ್ನ ಮಾಡಿ ಮಾಡಿ ಮನುಷ್ಯ ದುಃಖ ಆವರಿಸ್ತಾ ಇರುತ್ತೆ. ಹಾಗೆ ಸುಗ್ರೀವಾದೇವಿ ಕಂಡ ಸಿದ್ಧರಾಮನ್ ಲೀಲೆಯನ್ನು ನೋಡಿ ದುಃಖ ಬರ್ತಾ ಇರ್ತದೆ. ಅಳ್ಕೋಟ್ ನಿಂತಿರ್ತಾಳೆ, ತನ್ನ ಶರೀರದಿಂದ ಕಣ್ಣು ಒರೆಸ್ತಾ ಇದ್ದಾಳೆ. ಒರೆಸುವ ಸಂದರ್ಭದಲ್ಲಿ ಆ ಯಜಮಾನ ಬರ್ತಾನೆ. ಯಜಮಾನ ಬಂದು ನೋಡುವುದಕ್ಕೆ ತಡ ಯಪ್ಪ ಅಂತಂದು ಬಿಡ್ತಾಳ. ಯಾರು?
ಯಪ್ಪ ಅಂತಾಳೆ. ಯಾಕೆ ನನ್ನ ಗಂಡ ಸಿದ್ದರಾಮಯ್ಯನ ನೋಡಿದೇನಪ್ಪ ತಿಳ್ಕೊಂಡು ನೋಡಿದೇನಪ್ಪ ಅಂತಂದಾಗ ಅವಾಗ ಅವ ಅಂತಾನೆ ನಿನ್ನ ಮಗ ಹ್ಯಾಂಗ ಅಂತ ಕೇಳ್ತಾನೆ. ನಿನ್ನ ಮಗ ಹ್ಯಾಂಗ ತಾಯಿ? ನನ್ನ ಮಗ ಕೆಂಪು ಇದ್ದಾನೆ, ದಷ್ಟ ಅದಾನೆ, ಗುಂಗುರು ಕೂದಲದಾವ, ನೋಡಕ್ಕೆ ಬಹಳ ಚೈತನ್ಯದ ವ್ಯಕ್ತಿ ಅದ, ಸುಂದರ ಮೂರ್ತಿ ಅದಂತಂದಾಗ ಯವಾನ ನೋಡಿದಂತ ಯವಾನ ನೋಡಿದಂತಂದಾಗ ಅವಾಗ ಸುತ್ತಲಾಗಿ ಹಂಗಾಗ್ತದ, ಮೂರು ಕಲ ಮೈಗಲ್ಲಿದ್ದಂಗೆ ಆಗಿರುತ್ತಾನೆ. ಯಪ್ಪ ಎಲ್ಲಾರಂದಾಗ ನೋಡಲ್ಲ, ನಾನು ಆ ಕಡೆ ಬರ್ತಿದ್ದ ಶ್ರೀಶೈಲಿಕ ಪರಶುರಾಮ ಪರಿಶೀಲನಾವ ಅಲ್ಲಾಗಿ ಭಿಕ್ಷಾದ ಕವಡಿ ಜಂಗಮ ನಡೆದಾರ ಆ ಗುಂಪಿನಲ್ಲಿ ನೀನು ಮಗನನ್ನು ನಾನು ಹುಡುಗಿ ಹಿಂಗ ಇದ್ದು ಬಿಡವ. ಏನು ಹೇಳಿದಲ್ಲ ಅವ ಹಂಗ ಅದಾರ ನಾನು ಹುಡುಗಿ, ಇದು ಸತ್ಯ ಮಾತಂತ ಹೇಳ್ಬಿಡ್ತಾನ. ಯಾರು ಏನು ರೂಪ ಯಾವಾಗ ಎಷ್ಟಂತ ವರ್ಣಿಸ್ಲಿ ಭಗವಂತ ನಿಲ್ಲಲಿ. ಅವಾಗ ಹೇಳ್ತಾ ಇದ್ದಾನೆ. ಹೇಳಿದಾಗ ಅತ್ತತ್ತಿಗೆ ಬೊಮ್ಮಯ್ಯ ಹೊರಗೆ ಬರ್ತಾರೆ. ಈಗೇನು ದುಃಖಿಸಿದೆ ಅಮ್ಮ ಎಲ್ಲೇ ಇರಲಿ, ಹಾಡಿನ ಬಾಯಾಗಲಿ ಹುಲಿಯ ಬಾಯಾಗಲಿ ನೀರಾಗಿ ಹುಲಿಯ ತಮ್ಮನನ್ನು ನಾನು ತೊತ್ತಿರತಕ್ಕಂಥ ಮಾತನ್ನು ಹೇಳ್ತಾನೆ. ಯಾರು ಬೊಮ್ಮಯ್ಯ ಹೇಳ್ತಾನೆ. ಗಡಸರ್ಪದ ಬಾಯಾಗಿದ್ದ ಕಸ್ಕೊಂಡು ಬರ್ತೀನಿ, ಹುಲಿ ಬಾಯಾಗಿ ಸಿಕ್ಕಿದ್ರೆ ಕಡಲು ತಗೊಂಡು ಬರ್ತೀನಿ, ನೀರಾಗಿದ್ದಂದ್ರೆ ಈ ತಗೊಂಡು ಬರ್ತೀನಿ, ಮರದಾಗಿದ್ದಂದ್ರೆ ನೇರು ತಗೊಂಡು ಬರ್ತೀನಿ, ಚಿಂತೆ ಮಾಡಬೇಡ ಹೇಳ್ತಾ. ಯಾರು ಬೊಮ್ಮಯ್ಯ ಹೇಳಿದಾಗ ಆಳಿಕಂದ ಅಂತಾಳೆ. ಆಳಿಕಂದಂತ ಆವಾಗ ಬೊಮ್ಮಯ್ಯ ಪಂಚಕಲ್ಯಾಣ 7 ಗಿರಿದ ಗುರಿ ತಗೋತಾನೆ, 4 ಪರಿವಾರದವರನ್ನು ಕರ್ಕೋತಾನೆ, ತನ್ನ ಪ್ರಯಾಣವನ್ನೇ ಬೆಳೆಸ್ತಾನೆ. ಯಾಕಂದ್ರೆ ತಾಯಿಗೆ ಮಕ್ಕಳ ಮೇಲೆ ಬಹಳ ದುಃಖ ಆಗುತ್ತೆ. ಮಕ್ಕಳು ಎಷ್ಟು ಬೆಳೀತಾರೋ ಆದ್ರೆ ತಂದೆ ತಾಯಿ ಮಕ್ಕಳಿಗೆ ಬೆಳೆಸಿರ್ತಾರ, ಅದು ಆ ಮಕ್ಕಳಲ್ಲಿ ಇರಲಿಲ್ಲ. ನಮ್ಮವ್ವ ನಮ್ಮಪ್ಪ ಇಷ್ಟು ಕಷ್ಟಪಟ್ಟು ನಾವು ಬೆಳೆಸ್ಯಾರಲ್ಲ, ನಾವು ತಂದೆ ತಾಯಿಗಳ ಮುಪ್ಪಿನ ಕಾಲದಲ್ಲಿ ಹ್ಯಾಕೆ ಜೋಪಾನ ಮಾಡಬೇಕಂತಕ್ಕಂಥ ಅನುಭವ ಬಹುತೇಕ ಇವತ್ತಿನ ಮಕ್ಕಳಿಗೆ ಬಹಳ ಕಡಿಮೆ ಮುಂದುಗಡೆ. ತಂದೆ ತಾಯಿಗಳು ಜೋಪಾನ ಎಷ್ಟು ಕಷ್ಟಪಟ್ಟು ಮಗ ಮಳೆ ಆಗ್ಬೇಕು, ಬುದ್ಧಿವಂತ ಆಗ್ಬೇಕು, ನಾವು ಮುಂದೆ ಹಾವು ಅನಿಸ್ಬೇಕು, ನಮ್ಮ ಕೀರ್ತಿ ಬೆಳೆಸಬೇಕಂತ ತಂದೆ ತಾಯಿ ಸಿಗ್ತಾವ. ಮಕ್ಕಳು ಏನ್ ಮಾಡ್ತಾವ, ತಂದೆ ತಾಯಿಗಳ ಹೆಸರಿಗೆ ಮಸಿಗಳು ಬಿಡ್ತಾವ, ಕಲಂಕ ತಂದು ಬಿಡ್ತಾವ. ಆದ್ರೆ ಯಾರು ಮಹಾರಾಷ್ಟ್ರದಲ್ಲಿ ಜೀಜಾಬಾಯಿ ಶಿವಾಜಿ ಮಹಾರಾಜನ ತಾಯಿ ಒಂದ್ಸಲ ಏನಾಗ್ಯಾರ, ಯುದ್ಧಕ್ಕೆ ಹೋಗ್ತಿದ್ದ, ಯುದ್ಧವನ್ನೇ ಮಾಡಿ ಯುದ್ಧ ಬರ್ತಿದ್ದ. ಬಂದಾಗ ತಾಯಿ ಶಿವಾಜಿ ಮಹಾರಾಜ ರಾಜನಾದರೂ ಕೂಡ ತೊಡೆ ಮೇಲೆ ಒದಗಿಸಿ ತಲೆ ಮೇಲೆ ಕೈ ಆಡಿಸಿ ಮುಂದಿಡ್ತು. ಊರಿಗೆ ಅರಸನಾದರೆ ತಾಯಿಗೆ ಮಗನಲ್ಲವೇ ಒದಗಿಸಿ ಅದೇ ಮಾತು ಹೇಳಿದ್ರು. ತಾಯಿ ಮಗ ಮಾತಾಡ್ಕೊಂಡು ಅಡ್ಕೊಂಡು ಶಿವಾಜಿ ಹೇಳ್ತಾರೆ, ಯಾಕೋ ನಾನು ಯುದ್ಧರಂಗಕ್ಕೆ ಹೋಗಿ ನಿಂತಂದಾಗ ಸುರುವಿಗೆ ಏನಾಗ್ತದೆ, ನನ್ನ ಎದಿನ ಹರಡತ್ತದ, ನನ್ನ ಬೇವದು ಬಿಡ್ತದೆ ನೋಡಮ್ಮ ಅಂತ ಅಂದಾಗ ತಾಯಿ ಹೆಸರ ಬಿಡ್ತಾರೆ. ಗೌರಿಯನ್ನಪ್ಪ, ಹೌದು ನಿನಗೇನು ಭಯ ಆಗ್ತದಲ್ಲ, ಇದು 100ಕ್ಕೂ 100 ಸತ್ಯ ಕಂದ ಅಂತ. ಯಾಕಂದಾಗ ಇನ್ನೊಂದು ಸಲ ನೀನು 3 ತಿಂಗಳ ಕೂಸಿದಾಗ ನೀವು ಅರ್ಸ ಬಂದಿದ್ದ. ಯಾರು ನಮ್ಮ ಅಪ್ಪ ಬಂದಿದ್ದ, ನಮ್ಮ ಅಪ್ಪ ಬಂದಿದ್ದ. ಅವ್ರ ಪ್ರಕೃತಿ ಸರಿ ಇರಲಿಲ್ಲ, ನಿನಗೆ ತೊಟ್ಟೋದ ಹಾಕಿ ಹೋಗಿ ಮಲಗಿಸಿ ನಾನು ಹೋಗಿದ್ದ. ನಮ್ಮ ಅಪ್ಪನ ಶುಶ್ರೂಷೆ ವ್ಯವಸ್ಥೆ ಮಾಡೋ ಕಾಲಕ್ಕೆ ಅವನಿಗೆ ಗುಳಿಗೆ ಔಷಧ ಕೊಟ್ಟು ಮಾತು ಹೇಳೋದ್ರಲ್ಲಿ ಅಲ್ಲೇ ಮದುವೆಯಲ್ಲಿ ಹೋಗಿದ್ದೆ. ನಾವು ಮದುವೆಯಲ್ಲಿ ಹೋದ, ನೀನು ಎತ್ತ ಅಣು ಕಾಲಕ್ಕೆ ದಾಸಿ ಅಂತ ಹೇಳಿದ್ರು. ಮಹಾರಾಣಿಯವರೇ, ಆ ಮಹಾರಾಜರ ಕತ್ತರಂದಾಗ ನನ್ನ ತಂದೆಯಲ್ಲಿ ನಾನು ಮಗನಾಗಿ ನಿನ್ನ ವಿಚಾರ ಮಾಡಲಿಲ್ಲ. ಮಾಡಾದ ಪ್ರಸಂಗದಲ್ಲಿ ನೀನು ಬಹಳ ಅಲೌಕಾಲಕ್ಕೆ ದಾಸಿ ಒಂದು ತಪ್ಪು ಮಾಡ್ಯಾಳ. ಏನ್ ಮಾಡ್ಯಾಳ, ನೀನು ಅಳವು ನಿಲ್ಲಿಸಿದ ಪ್ರಸಂಗದಲ್ಲಿ ನೀನು ಅಳವು ನಿಲ್ಲಿಸಲಿಲ್ಲ. ನನ್ನ ತಂದೆಯನ್ನು ಬಿಟ್ಟು ನಾನು ಬರಲಿಲ್ಲ. ಎಲ್ಲಾ ಪ್ರಸಂಗದಲ್ಲಿ ನಿನ್ನನ್ನು ಸಮಾಧಾನ ಮಾಡುವಗೋಸ್ಕರವಾಗಿ ಅವಳು ಮಗುವಿಗೆ ಜನ್ಮ ಕೊಟ್ಟು 6 ತಿಂಗಳಾಗಿತ್ತು. ಯಾರು ದಾಸಿ ಮಗುವಿಗೆ ಜನ್ಮ ಕೊಟ್ಟು 6 ತಿಂಗಳಾಗಿತ್ತು. ನೀನು ಅವಳನ್ನು ನೋಡಿ ತೊಡೆ ಮೇಲೆ
ತನ್ನ ಎದೆ ಹಾಲನ್ನು ಕುಡಿಸ್ತಾ ಇದ್ದಾರೆ. ಎದೆ ಹಾಲನ್ನು ಕುಡಿಸೋ ಕಾಲಕ್ಕೆ ನಾನು ಬಂದೆ ನೋಡಿದ ಎಲ್ಲೋ ದಾಸಿ ಅಂತ ತಪ್ಪನ್ನು ತಿಳ್ಕೊಂಡು ನಾಯೇನು ಮಾಡಿದ ನಿನ್ನ ಕಾಲನ್ನು ಗಲಗಲಲ್ಲಿ ತಿರುಗಿಸದಂತೆ. ಆದರೆ ಕುಡಿದ ಹಾಲು ಕಕ್ಕಿ ಬಿಟ್ಟಿ ಕಂದ ಅದರ ಅಂಶ ಸ್ವಲ್ಪ ಉಳಿದವ ನಿನಗೆ ಅದರ ಅಂಶ ಒಳಗೆ ಸ್ವಲ್ಪ ಉಳಿದಾದ ಮತ್ತು ನೋಡ್ರಿ ಒಂದ ಪಾತ್ರೆ ಒಳಗೆ ಸಾರು ಮಾಡಿರ್ತೀರಿ. ಸಾರು ಇವತ್ತ ಸಾರು ಮಾಡಿರ್ತೀರಿ, ಮದ್ದು ಸದರ ಚಾ ಮಾಡ್ರಿ. ಏನಂತಾರೆ ರುಚಿ ಆಗ್ತದೆ ಇಲ್ಲ. ಆ ಸಾರು ಮಾಡಿದ ಪಾತ್ರೆಯೊಳಗ ನೀವು ಚಾ ಮಾಡಿದ್ರೆ ಏನಾಗ್ತದೆ? ಚಾ ಖಾರಾಗಿರ್ತಾವ. ಯಾಕೆ? ಅದರಲ್ಲಿ ಖಾರಿನ ಅಂಶ ಇದ್ದಿರ್ತದೆ. ಖಾರಿನ ಅಂಶ ಇದ್ದಿದ್ದಕ್ಕಾಗಿ ಮುಂದೆ ನೀವು ಆ ಯಾವ ಪಾತ್ರೆಯಲ್ಲಿ ಸಾರು ಮಾಡಿದ ಪಾತ್ರೆ ಒಂದು 5-6 ದಿವಸ ಸಣ್ಣ ತಿಕ್ಕೋತು ಹೋದಾಗ ಅದರ ಅಂಶ ಇರ್ತದ. ಮುಂದೆ ಚಾ ಮಾಡಿದ್ರೆ ರುಚಿ ಆಗ್ತದೆ, ಖಾರ ಹತ್ತಂಗಿಲ್ಲ. ಹಾಗೆ ತಿಳ್ಕೊಂಡು ಕೇಳಿದ್ರೆ ನಾನು ನಿನ್ನ ಹಾಲನ್ನು ಕಕ್ಕಿಸಿದರೂ ಕೂಡ ಅದರ ಅಂಶ ನಿನ್ನಲ್ಲಿ ಉಳಿದ ಅದರ ಅಂಶ ನಿನ್ನಲ್ಲಿ ಉಳಿದಿದ್ದಕ್ಕಾಗಿ ಏನಾಗಬೇಕಂದ ನೀನು ರಣರಂಗಕ್ಕೆ ಹೋದ ತಕ್ಷಣವೇ ನಿನಗೆ ಭಯ ಆಗ್ತಾ ಇರತಕ್ಕಂಥ ಮಾತನ್ನ ಈ ತಾಯಿ ಹೇಳ್ತಾ ಇದ್ದಾಳೆ. ಹೇಳಿದಾಗ ಅದನ್ನು ಸಹಕರಿಸಿಕೊಳ್ತಾ ಇದ್ದಾನೆ ಅಂತಕ್ಕಂಥ ಮಾತು ಬರ್ತಾರೆ. ಕೆಲವು ತಾತ್ಪರ್ಯ ತಿಳ್ಕೊಂಡು ಕೇಳಿದ್ರೆ ತಾಯಿ ತನ್ನ ಮಗುವಿನಲ್ಲಿ ಎಷ್ಟೊಂದು ಮಮಕಾರ ಇರ್ತಾಳೆ ಅಂತಕ್ಕಂಥದ್ದು ನಾವು ವಿಚಾರ ಮಾಡಬೇಕಾಗ್ತದೆ. ಈಗಿನ ಮುದಿ ಆಗಿರ್ತಕ್ಕಂಥ ತಂದೆ ತಾಯಿಗಳನ್ನ ಯುವಕರು ಹ್ಯಾಕೆ ಮಾಡ್ಕೋಬೇಕು? ಸ್ವಲ್ಪ ಪರಿಜ್ಞಾನ ಪಡ್ಕೋಬೇಕು. ಬರೇ ತಂದೆ ತಾಯಿ ದೊಡ್ಡ ಮಾತು ಮಾಡಿ ನನಗೆ ಹೆಂಡತಿ ಮಾಡಿ ಮಾತ್ರ ಮುಗಿಲಿಲ್ಲ. ನಿನಗೆ ಸಣ್ಣ ದೊಡ್ಡವನು ಮಾಡಿ ತಾಯಿ ನಿನ್ನನ್ನು ಸರಬೇಕಾಗಿದ್ದಾಳೆ. ಇವತ್ತ ತಾಯಿ ಏನ್ ಮಾಡಿರ್ತಾಳ? ಹೊಳಿ ಮೇಲೆ ಹಾಕೊಂಡು ನಿನ್ನ ಎದೆ ಹಾಲು ಕುಡಿಸ್ತಾಳೆ. ಎದೆ ಹಾಲು ಕುಡಿಸೋ ಕಾಲಕ್ಕೆ ಮುಂದ ಊಟ ಮಾಡಬೇಕಂತ ತಾಂಡಿಟ್ಕೊಂಡಾಳ. ಈ ಹಣೋ ಕಾಲಕ್ಕೆ ತೊಡಿ ಮೇಲೆ ಹಾಕೊಂಡು ಎದೆ ಹಾಲು ಕುಡಿಸಲ್ಕತ್ತಾಳ. ಎದೆ ಹಾಲು ಕುಡಿಸೋ ಕಾಲಕ್ಕೆ ನಿನ್ನ ತೊಡಿ ಮೇಲೆ ಹೊಲಸ ಮಾಡ್ತೀವಿ. ಏನು ತೊಡಿ ಮೇಲೆ ಅದಕ್ಕೆ ಹೇಳ್ತಾ ಇದ್ದಾರೆ. ಏನಂತ ತಿಳ್ಕೊಂಡು ಕೇಳೋದು? ಏನ್ ಹೇಳ್ತಿರ್ತೀರಿ ಶಾಸ್ತ್ರಿ? ತೊಡಿ ಮೇಲೆ ಹಾಕೊಂಡು ಎದೆ ಹಾಲನ್ನೇ ಕುಡಿಸ್ತಾ ಇದ್ದಾರೆ. ಕುಡಿಸುವ ಪ್ರಸಂಗದಲ್ಲಿ ಹೊಲಸು ಮಾಡ್ತದೆ. ಹೊಲಸು ಮಾಡಿದಾಗ ಅದೇ ಕೈಯಿಂದ ತಾಟ ಸರಿಸ್ತಾರೆ. ತಾಟ ಸರಿಸಿ ಮಗುವಿಗೆ ಸ್ವಚ್ಛ ಮಾಡಿ ತಾನು ತೊಳ್ಕೊಂಡಾಳ. ಯಾವತ್ತು ಮಗನಿಗೆ ಹೊಲಸಾದ ಶರೀರವನ್ನು ತೊಳೆದಾಳ, ತೊಡಿ ತೊಳ್ಕೊಂಡಾಳ. ಕೈ ಸಾಬಾನು ಹಚ್ಕೊಂಡಿಲ್ಲ. ಒಂದು ಕಡೆ ನೆನಪಿಟ್ಟುಕೊಂಡು ಆಕೆ ಕೈಗೆ ಸಾಬಾನು ಹಚ್ಕೊಂಡಿಲ್ಲ, ಶಾಂಪು ಹಚ್ಕೊಂಡಿಲ್ಲ, ನಿರ್ಮ ಹಚ್ಕೊಂಡಿಲ್ಲ. ಅದೇ ಹೊಲಸ ಕೈಯಿಂದ ತಾಯಿ ಊಟ ಮಾಡಿದಾಳ. ಅಂತ ತಾಯಿ ನೀನು ನೋಡಿಲ್ಲ, ನೀನಾತ್ರ ಮಾಡಿ ನೋಡತಕ್ಕಂಥ ಮಾತನ್ನು ತಾಯಿ ದೇವರಂದು ನಂಬಿ ಪಾದ ಪೂಜೆಯ ಮಾಡೋ. ನೀತಿ ತಪ್ಪಿ ನಡೆದರ ನಿನಗೆ ನರಕ ತಪ್ಪದಯ್ಯ ಮನುಜ. ತಂದೆ ತಾಯಿ ದೇವರಂದು ನಂಬಿ ಪಾದ ಪೂಜೆಯ ಮಾಡೋ. ತಂದೆ ತಾಯಿ ದೇವರಂದು ನಂಬಿ ಪಾದ ಪೂಜೆಯ ಮಾಡೋ. ನೀತಿ ತಪ್ಪಿ ನಡೆದರ ನಿನಗೆ ನರಕ ತಪ್ಪದಯ್ಯ ಮನುಜ. ನೀತಿ ತಪ್ಪಿ ನಡೆದರ ನಿನಗೆ ನರಕ ತಪ್ಪದಯ್ಯ ಮನುಜ.
ಜ್ಞಾನಿಗಳು ಹೇಳ್ತಾ ಇದ್ದಾರೆ, ತಂದೆ ತಾಯಿ ಸೇವಾ ಮಾಡು, ನೀತಿವಂತರಾಗಿ ನಡೆಯುತ್ತಿರ್ಕೊಂಡು. ಆದರೆ ಕೆಲವು ಬುದ್ಧಿವಂತ ಮಕ್ಕಳು ಮಾಡ್ತಾವ, ಇಲ್ಲ ಅಂತಿಲ್ಲ. ಅವ್ರು ಬೇರೆಯವ್ರು ಬಂದಿರ್ತಾರಲ್ಲ, ಯಾಕೆ ನಿಮಗೆ ಯಾಕೆ ನಮಸ್ಕಾರ ಮಾಡ್ತೀವಿ, ನಿಮ್ಮ ಅಪ್ಪ ಯಾಕೆ ಮಾಡ್ತೀವಿ? ಅವ್ರ ಅವ್ವ ಅಪ್ಪ ಬಂದು ಮಾಡಂತ ಹೇಳ್ತಾರೆ. ನಿಮ್ಮ ಅವ್ವಪ್ಪ ಮಾಡಬೇಡ, ನಮ್ಮ ಅವ್ವಪ್ಪ ನೀ ಮಾಡಂತ ಹೇಳ್ಕೊಂಡು ಹಾಗಾಗಬಾರ್ದು. ತಂದೆ ತಾಯಿ ಸೇವೆ ಜನ್ಮ ಕೊಟ್ಟವ್ರೆ. ಮೊದಲು ಹೇಳ್ಯಾರ, ಜಗತ್ತಿನಲ್ಲಿ ದೇವರು ಯಾವಾಗಾದ್ರೂ ಆದ್ರೆ ಮಾತೃದೇವೋ ಭವ ಅಂತ ತಿಳ್ಕೊಂಡ್ಯಾರ. ಜಗತ್ತಿನಲ್ಲಿ ದೇವರು ಯಾರಂದ್ರೆ ಮೊದಲ ತಾಯಿ, ತಂದೆ, ಆಮೇಲೆ ಗುರು, ಆಮೇಲೆ ಎಲ್ಲಾ ದೇವರು ಹೇಳಿದ್ದಾರೆ. ಮೊದಲು ನಮ್ಮ ಭಾವನ ಅಲ್ಲಿರಬೇಕು. ಅದಕ್ಕಾಗಿ ಆ ರೀತಿ ಮಾಡಬೇಕು. ಇಲ್ಲಿ ತಾಯಿಯನ್ನ ಮಗನನ್ನು ನಂಬಿರ್ತಕ್ಕಂಥ ತಾಯಿ ಸುಖಲೆಗೆ ಯಾರು ಒಮ್ಮೆ ಹೇಳ್ತಾ ಇದ್ದಾನೆ, ಅಮ್ಮ ನೀವೇನು ವಿಚಾರ ಮಾಡಬೇಡ, ನಾನು ತಮ್ಮಲ್ಲಿ ಕರ್ಕೊಂಡು ಬರ್ತೀನಿ ತಿಳ್ಕೊಂಡು 4 ಜನ ಸಂಗಡಿಗಳನ್ನು ಕರೆದುಕೊಂಡು ಆ ಕುದುರೆಯನ್ನು ತೆಗೆದುಕೊಂಡು ತನ್ನ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾನೆ. ಹೋಗ್ತಾನೆ 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 ಹೋಗ್ತಾನೆ. ಅಂದಿರವಾಗಿರ್ತಕ್ಕಂಥ ಕುದುರೆ, ಅನಾಟ್ಯ ಶಕ್ತಿಯುಳ್ಳತಕ್ಕಂಥ ಕುದುರೆ, ಏನೋ ವಿಚಾರ ಮಾಡಲಾರದೆ ಯಾವ ಕುದುರೆಯ ಒಳಗಡೆ ಮೈ ನೀರು ಸುರಿತಾ ಇದೆ, ಆ ರೀತಿ ಕುದುರೆಯನ್ನು ಓಡಿಸ್ತಾ ಇದ್ದಾನೆ. ಯಾರು ಮುಂಬೈ ಹೋದ, ಎಲ್ಲ ಪುರುಷರನ್ನು ದಾಟಿ ಹೋದ 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 ಎಲ್ಲಿ ಹೋಗ್ತಾನೆ? ಶ್ರೀಶೈಲದ ಹತ್ರ ಹೋದ. ಶ್ರೀಶೈಲದ ಹತ್ರ ಶಿಖರೇಶ್ವರ ಅಂತ ಬರ್ತ ಎಲ್ಲ ಪುರುಷ ಹೋಗಿ ಅಲ್ಲಿ ವರ್ತನೆ ಮಾಡಿದ್ರು. ಇನ್ನೇನು ಶಿಖರದಲ್ಲಿ ಮನೆ ಗುಡಿ ಕಾಣಿಸ್ತಿದ್ದ. ಮುಂದೆ ಇಟ್ಟು 5 ಕಿಲೋಮೀಟರ್ ಶಿಖರೇಶ್ವರ ಮೇಲೆ ನಿಂತರೆ ಆಗ ಹೇಳ್ಯಾರ, ಶಿಖರ ದರ್ಶನ ಮಹಾಪಾಪ ನಾಶನ ಅಂತ ಹೇಳಿದ್ದಾರೆ. ಮಲ್ಲಯ್ಯನ ಗುಡಿಗೆ ನಾವು ನಮಸ್ಕಾರ ಮಾಡಬೇಕಾಗಿಲ್ಲ. ಮಲ್ಲಯ್ಯನ ಗೋಪುರ, ಮಲ್ಲಯ್ಯನ ಸಿಕ್ಕ ನೋಡಿದ್ರೆ ಪಾಪ ನಾಶ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಹಾಗಾಗಿ ಹೋಗಿ ನೋಡ್ತಾನೆ, ಎಲ್ಲಾ ಕಡೆ ಹುಡುಕ್ತಾ ಇದ್ದಾನೆ. ಹುಡುಕುದ್ರೊಳಗಾಗಿ ಅಲ್ಲಿ ಏನಾಗ್ತದೆ ತಿಳ್ಕೊಂಡು ಕೇಳಿದ್ರೆ ತಮ್ಮನನ್ನು ನೋಡ್ತಾನೆ. ಯಾರು? ಬೊಮ್ಮಯ್ಯ ತಮ್ಮ ಸಹೋದರ ಸಿದ್ದರಾಮಯ್ಯನ ನೋಡ್ತಾನೆ. ನೋಡ್ಕೊಂಡು ಅವಾಗ ಏನ್ ಹೇಳ್ತಾನಂತಕ್ಕಂಥದ್ದು ಕೊನೆ ಹಂತದಲ್ಲಿ ಈಗ ಪ್ರಾರ್ಥನೆ ನೋಡ್ತಾನೆ. ಎಲ್ಲಿದ್ದಪಂ ತೋರಯ್ಯ ದಮ್ಮಯ್ಯ ತರುವಿಲ್ಲದೆ ಇಲ್ಲಿಗೆ ಕಂಡೆನಾದೊಡೆ ಚರಣದಲ್ಲಿ ಒಪ್ಪನೆ ಬಿದ್ದು ಬಿಗಿದು ತರ್ಕೈಸಿ ಬಸಿರಿಂಬಗಿದು ಹಕ್ಕು ಬೆಳೆಸಿ ತಲ್ಲಯ್ಯಪ್ಪನಲ್ಲವರನು ಕರಣಂಗಲಂ ಕಣ್ಣ ಬಾಗಿರಡುತ್ತೆ ಕೊಯ್ದು ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯನೇ ವಂದಿದು ಭಗದು ಲಿಂಗವಂ ತೋರಿದರು ಭಗದು ಲಿಂಗವಂ ತೋರಿದರು ಹಿಂದೆ ಕಂಡ ಮೂರ್ತಿ ಎಂಬಗೆದತ್ಯಾತದಿಂದ ನಡೆ ನುಡಿ ಲಿಂಗಕಾರಂ ಕೊಂಡು ನಂತರವಿಯೊಳಗೆ ಹೊರಗೆಟ್ಟ ಬರತಾನೇಳಂ ಕಂಡು ಶಿಶುವ ಪೋರ್ದು ತಂದೆ ಬಾ ತೋರಿದೆಪ್ಪ ಬೆಂದಡೆಯದೆ ನಂಬಿ ಬಂದು ಕೆಟ್ಟ ಕೆಟ್ಟನೆಂದು ಮಂದಿಗೆ ಮರವು ತಂದು ಮಲ್ಲಯ್ಯ ಮಲ್ಲಯ್ಯ ಎನ್ನುತ್ತಲೇ ಸಿದ್ದರಾಮಯ್ಯ ಚಿಂತಿಸಿದನು. ಬರಿದೇಕೆ ಬಾ ಬಿಡುವ ತಮ್ಮ ಬೇಡಿ ಲೋಕ ಬೆಳೆಯುತ್ತಿದೆ ಮಲ್ಲಿಕಾರ್ಜುನನಂದೊಡ ನಡೆಯನೆ ಸಾರಿತನಲ್ಲಂ ನೀನಿರುವ ಹೋದಾಹುದನೆ ಮುಡಿಯೋಳ್ಳ ಹೆರೆಗುಂಟು ತೊರೆಯುಂಟು ಜಡೆಯುಂಟು ಕೊರಡೆಯ ಕೈ ಉಂಟು ಪಂಚಮುಖ ಉಂಟು ದಶಭುಜ ಉಂಟು ಕಿರಿಯ ಗಣದೋಡುಂಟು ನಸುಲ ಕಣ್ಣಂಟಾತನಂ ತೋರಿಕೊಂಡೆಂದನ ಆತನು ತೋರಿದಲಾವ ಬೇಡಂದ ಏತರದನು ಮಾನವಿತ್ತೊಡಾಸತಂ ಬಿಟ್ಟೈ ತರಲಿದ್ದನೆಂದು ಮಸುಕಾಳನೊರೆಯವ ವಿರಹದಿಂದ ಭೀತಿ ಬೇಕಾರ್ ವ್ಯವಸ್ಥೆ ತೆರೆದೋರಿ ಕಾಮಾ ತೊರೆದಿದ್ದ ಭರವಂತ ಬಳಿಕನಾವ ಕೋತೆ ನಾರಲಿದ್ದ
ಯಾವ ಮಹಾಮೈದನಾಗಿರ್ತಕ್ಕಂಥ ಸಿದ್ಧರಾಮ ಆ ಪರುಷದಲ್ಲಿದ್ದಾಗ ಒಮ್ಮೆ ಹೋಗಿ ಭೇಟಿ ಆಗ್ತಾನೆ. ಅಣ್ಣ ತಮ್ಮರ ಮಾತುಕತೆ ಆಗ್ತದೆ. ಅಮ್ಮ ಅವ್ವ ನಿನ್ನ ಸಲುವಾಗಿ ಹಂಬಸ್ತಿದ್ದಾಳೆ ನಡಿ ಅಂತಾನೆ. ನಾ ಬರಂಗಿಲ್ಲ ಅಲ್ಲಪ್ಪ, ಎಲ್ಲ ಬಂದು ಬಳಗ ತಂದೆ ತಾಯಿ ಎಲ್ಲ ಬಿಟ್ಟು ನೀವು ಈಗ ಬಂದ್ರೆ ಹಾಗಾಗಿ ತಿಳ್ಕೊಂಡಿದ್ದಾಗ ಸಿದ್ಧರಾಮನ ಮಾತಾಡ್ತಾನೆ. ನನಗೆ ತಂದಿಲ್ಲ, ತಾಯಿಲ್ಲ, ಬಂದಿಲ್ಲ, ಬಳಗಿಲ್ಲ. ನನಗೆ ಯಾರಾದ್ರಿಂದ ಮಲ್ಲಯ್ಯನೇ ತಂದೆ, ಮಲ್ಲಯ್ಯನೇ ತಾಯಿ, ಮಲ್ಲಯ್ಯನೇ ಬಂದು, ಮಲ್ಲಯ್ಯನೇ ಬಳಗ, ಮಲ್ಲಯ್ಯ ಬಿಟ್ಟು ನನಗೆ ಯಾರು ಇಲ್ಲ ಅಂತಕ್ಕಂಥ ಮಾತನ್ನೇ ಸಿದ್ಧರಾಮ ಬೊಮ್ಮಯ್ಯನಿಗೆ ಹೇಳ್ತಾ ಇದ್ದಾನೆ. ನೀವು ನಾನು ಆಮೇಲೆ ಬರ್ತೀನಿ, ನೀನು ಹೋಗಿ ಹೇಳು, ನಿಮ್ಮ ಹೋಗಿ ಹೇಳು, ನೀ ಏನಂತ ನಿನ್ನ ಮನೆಗೆ ಹಾಲು ತೋಡ್ಕೊಂಡು ಹೋಗಿ ಸುದ್ದಿ ಮುಟ್ಟಿಸು, ನೀನು ಹೋಗಿ ನಾನು ಬರ್ತೀನಿ ಅಂತೇಳಿ ಅನಂತ ರೀತಿಯಾಗಿ ಆ ಬೊಮ್ಮದೇವ ನಾನು ಆ ವಿಚಾರ ಹೇಳಿದ್ರು ಅದಕ್ಕೆ ಬಗ್ಗಲಿಲ್ಲ. ನಾನು ಮುಂದೆ ಹೆಜ್ಜೆ ನಾನು ಹಿಂದಿಡಂಗಿಲ್ಲ, ಮಲ್ಲಯ್ಯನನ್ನು ಕಾಣುವರೆಗೂ ಕೂಡ ನಾನು ಸೊನ್ನದಿಗೆ ಬರಂಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾವ ರೀತಿ ಹೇಳ್ತಾನೆ? ಆ ಪುರುಷ ಜಂಗಮರೆಲ್ಲ ಕರೆದುಕೊಂಡು ಹೋಗಿ ಯಾವ ಮಲ್ಲನಿಗೆ ತೋರಿಸ್ತಾನೆ. ನಾಳಿನ ದಿವಸ ಯಾಕಂತ ತಿಳ್ಕೊಂಡು ಕೇಳಿದ್ರೆ ಅಮೋಘವಾಗಿರ್ತಕ್ಕಂಥ ವಿಷಯ. ಏನಂತ ತಿಳ್ಕೊಂಡು ಕೇಳಿದ್ರೆ ಯಾವ ಸಿದ್ಧರಾಮ ಮಲ್ಲಯ್ಯ ಸಿಗಲಿಲ್ಲ, ನಾಳೆ ಏನಂತ ತಿಳ್ಕೊಂಡು ಕೇಳಿದ್ರೆ ಗಮ್ಮರಿ ಗುಡ್ಡವನ್ನ ಸಿಗಲಾದ ಮಲ್ಲಯ್ಯ ಏರ್ತಾನ, ಏನ್ ಮಾಡ್ತಾನ ಅಂತಕ್ಕಂಥ ವಿಷಯ ನಾಳೆ ದಿವಸ ನಾವು ನಿಮ್ಮೆಲ್ಲ ನೋಡ್ತಾ ಇರೋನು. ಸ್ವಲ್ಪ ನಿಮ್ಮ ನಮ್ಮನ್ನು ಕಳಕಳಿ ಏನಂತ ತಿಳ್ಕೊಂಡು ಕೇಳಿದ್ರೆ ಪುರಾಣ ಚಾಲು ಎಷ್ಟಕ್ಕೆ ಆಗ್ತದೆ? 6:30 ಅಥವಾ 7:15 ಪುರಾಣ ಚಾಲು ಆಗ್ತದೆ. ನೀವು ಎಷ್ಟಕ್ಕೆ ಬರ್ತೀವಿ? 8 ಗಂಟೆಗೆ ನೀವು ಬರ್ತೀವಿ. ಪುರಾಣ ಯಾರಿಗೆ ಹೇಳಿದ್ರು? ಕಂಬಕ್ಕೆ ಹೇಳಿ ನಿಮಗೆ ಟೈಮಲ್ಲಿ ಏನಿತ್ತು ಪುರಾಣ ಕೇಳೋದು. ನಾವು ಸಹ ಹೆಂಗ ಪುರಾಣಕ್ಕೆ ಹೋಗ್ತೀರ, ಪುರಾಣಕ್ಕೆ ಹೋದಾಗ ಮುಂದೆ ಬಿಡ್ತೀರ, ಅವ್ರು ಹೆಂಗೆ ಕೊಡ್ತೀರ, ಅವ್ರು ಹೆಂಗೆ ಕೊಡ್ತಾರೆ ಹಂಗೆ ಪುರಾಣ ಹೇಳ್ತೀವಿ. ಇಷ್ಟೆಲ್ಲ ಜಾಗ ಅದ, ಎಲ್ಲೇ ಕೊಡ್ತೀರ, ಕಡೆ ಕಡೆ ಹೋಗಿ ಕೊಡ್ತೀವಿ. ಯಾಕಂತ ತಿಳ್ಕೊಂಡು ಕೇಳಿದ್ರೆ ಉಳಿಯವ್ರ ಕಾಲು ಕಾಣಿಸ್ಬೇಕಂತ ಹೇಳೋರು ಮಾರಿ ಕಾಣಿಸ್ಬೇಕು. ಅಂದಾಗ ಮಾತ್ರ ಪುರಾಣ ಹೇಳೋಕೆ ಸಾಧ್ಯ. ಈ ಗಾಡಿ ಮರಿ ಕೂತ, ಆ ಕಡೆ ಕೂತ, ಈ ಕಡೆ ಕೂತ, ಎದಕ್ಕೆ ಒಂದು ಸಂಸ್ಕಾರ. ನಾ ಈ ಮಾತು ಯಾಕೆ ಹೇಳಕಂದ್ರೆ ಮೊದಲು ತಲೆಯಾಗ್ತದೆ. ಮಾತು 80 ವರ್ಷ ಪುರಾಣ ಮಾಡಬೇಕಿದ್ರು. ನಾ ಮಕ್ಕಳು ಯಾವ ಬುದ್ಧಿವಂತ ಸ್ವಾಮಿ ಬಂದಂದ್ರೆ ಆ ಚಿಮ್ಮಾಯ ಸ್ವಾಮಿ ಇದೇ ಹೇಳಿದ್ರೆ ಮುಂದೆ ಮಗ ನಿಮಗೆಲ್ಲ ನನಗೆ ಗೊತ್ತಾಗ. ಇದು ಮೊದಲು ತಿಳ್ಕೊಳ್ಬೇಕು. ಸಂಸ್ಕಾರ ಬೇಕು ಮೊದಲು ಮನುಷ್ಯನಿಗೆ. ನಾ ಎಲ್ಲೇ ಬಂದ ಎಲ್ಲಿ ಜಾಗದ ಅದೇ ಕೂತಂದ್ರೆ ಹಂಗಿಲ್ಲ. ಪುರಾಣ ಅಂದ್ರೆ ಹೆಂಗಂದ್ರೆ ನೋಡ್ದಾಗ ಹೇಳೋರು ಹೆಂಗಂದ್ರೆ ಖುಷಿ ಆಗಿರ್ಬೇಕು. ಅಂದಾಗ ಪುರಾಣ ಹೇಳಕ್ಕೆ ಅನುಕೂಲ ಆಗ್ತದೆ. ಎಲ್ಲೇ ಬಂದ, ಎಲ್ಲೇ ಕೂತ, ಎಲ್ಲೇ ಹೋದ, ಯಾವಾಗೇ ಬಂದಂತಂದ್ರೆ ಯಾವಲ್ಲ ಸಮಯ ಬರುವ ಅಂತ ಹೇಳ. ಸಮಯ ಎದಕ್ಕೆ ಮಾಡ್ಯಾರ? ಕೇವಲ 1.5 ತಾಸು ನಿಮಿತ್ತ ಟೈಮ್. ಅದೇ ಟೈಮ್ನಲ್ಲಿ ನೀವು ಹೋಗ್ಬೇಕಾಗಲ್ಲ ಅಂತಂದ್ರೆ 80 ವರ್ಷಕ್ಕೆ 100 ವರ್ಷ ಪುರಾಣ ಮಾಡಿ ಏನು ಪ್ರಯೋಜನ ಆಗ್ತದೆ? ವಿಚಾರ ಇದು ಯಾಕೆ ಹೇಳ್ಬೇಕಿಲ್ಲ ತಿಳ್ಕೊಂಡು ಕೇಳಿದ್ರೆ ಬೈದು ಹೇಳಿದ್ರೆ ಬುದ್ಧಿ ಹೇಳಿದ್ರೆ ಯಾಕೆ ಹೇಳಿದ್ರೆ ಕೆಂಟಿಗೆ ಹೇಳಿದ್ರು. ಮನುಷ್ಯನಿಗೆ ಸಂಸ್ಕಾರ ಬೇಕು ಮೊದಲು. ನಾವೇನು ಹೇಳ್ತಾರೆ ದೊಡ್ಡ ಮಾತು ಮಾಡಿ ಮಸೀದಿ ಪೂರ್ವದೊಳಗೆ 89 ವರ್ಷದ ಪುರಾಣ. ನೀವು ಕಟ್ಟಿ ಕೂತ, ಗಾಡಿ ಕೂತ, ಆಡಿ ಕೂತ, ಇಲ್ಲಿ ಕೂತ ಇದು ಪುರಾಣ. ನಮ್ಗೆ ಯಾಕೆ ತಂದಿರಿ? ಲಕ್ಷಾಂತರ ಖರ್ಚು ಮಾಡಿ ನಾವು ರೊಕ್ಕ ಕೊಟ್ಟು ಎದಕ್ಕೆ ಆಡುತ್ತಿದ್ರಿ? ಅದು ಸದುಪಯೋಗ ಗೊತ್ತದೆ. ಇಷ್ಟು ದೂರ ಎಲ್ಲಿ ಪ್ರಾಣ ಬರಂಗಿಲ್ಲ. ಏನೋ ಒಂದು ಭಕ್ತಿಗಾಗಿ ನಾವು ಬಂದಿದ್ದೇವೆ. ನೂರಾರು ಕಾರ್ಯಕ್ರಮ ಇರ್ತಾರೆ ನಮಗೆ. ಎಲ್ಲಾರು ಬದಿಗಿರಿಸಿ ತಾಲೂಕದಾಗ 108 ಕಾರ್ಯಕ್ರಮ ಎಲ್ಲ ಬಿಟ್ಟು ನೀವು ಸಲುವಾಗಿ ನಿಮಗೆ ಬಂದು ಇವಾಗ ಸ್ವಾಮಿ ಸುಮ್ಮನೆ ರೊಕ್ಕ ತಗೊಂಡು ಬಂದಿಲ್ಲ. ಅವ್ರು ಸುಮ್ಮ ಬಂದಿಲ್ಲ, ರೊಕ್ಕ ಕೊಟ್ಟಿರ್ಕ ಇವತ್ತು ನೀವು ಹಾರ ಕರ್ಕೊಂಡು ಹೋಗ್ತೀವಿ ಹೊರಕ್ಕೆ. ಪಗಾರ ಕೆಲಸ ಮಾಡಿದ್ರೆ ಪಗಾರ ಕೊಡ್ತೀರ ನೀವು? ಕೊಡಂಗಿಲ್ಲ. ಯಾಕಂದ್ರೆ ಆತ್ಮವ್ರು ಯಾಕೆ ಹೇಳ್ತಾರಂತ ಮನಸ್ಸಿಗೆ ನೋವು ಮಾಡ್ಕೊಳಕ್ ಹೋಗ್ಬೇಡ್ರಿ. ಏನೇನು ತಾಯಿ ಒಳಗದಲ್ಲ ನೀವು ಕೊಡ್ತೀವಿ. ಜಾಗ ಸಾಲಿಲ್ಲ ಅಂದ್ರೆ ದುಡ್ಡು ಕೂಡ ಹೋಗಿ ಎಲ್ಲ ಕಟ್ಟ ಕೂತ ನೋಡೋದು ಮೂಲೆಗೆ ಹೋಗಿ ಹಾವು ಇವತ್ತು ಏನ್ ಮಾಡ್ತೀರ? ಅದಕ್ಕೆ ನೀವು ಯಾಕೆ ಹೇಳ್ಕತ್ತೀನಿ ಅಂದ್ರೆ ನೀವು ನನ್ನ ಸಲಹೆಲ್ಲ ಕರ್ತಾ ಇದಾರೆ. ನೀವು ಬಂದ್ರು ಹೇಳ್ತಾ, ಬರೋದು ಹೇಳ್ತಾ ಹಂಗೆ ಕೆಲಸ್ತದ. ಅದಕ್ಕಾಗಿ ನೀವೆಲ್ಲರೂ ಹೇಗಂದ್ರೆ ತ್ರಿಪುಂಡಧಾರಿಗಳಾಗಿ ಎದುರು ಬಂದು ಕೂತ್ರು ಸೈಡ್ ಕೂತ್ರಿಂದ ಏನಂತ ಮಾತು ಸಮುದಾಯ ಬಿಟ್ಟಿರ್ತಾವ. ನೀವು ಮಾತಾಡಬಾರ್ದು. 1 ತಾಸಾದ್ರೂ ಕೂಡ ನನ್ನಪ್ಪ ಸಿದ್ದರಾಮನ ಪ್ರಾಣ ಕೇಳಿ ಪವಿತ್ರಾತ್ಮನಿಗೆ ಆಗುವುದ ತಿಳ್ಕೊಂಡು ಇಷ್ಟೆಲ್ಲ ಪ್ರಾಣ ಮಾಡಬೇಕಿಲ್ಲ, ಒಂದು ವ್ಯವಸ್ಥೆ ಮಾಡಬೇಕಿಲ್ಲ. ನೀವೇನದ ನಾಳೆ ಕರೆಕ್ಟ್ ಪುರಾಣ ನಾನಿಲ್ಲ ಗವಾಯಿ ಪೂಜೆ ಅಂದ್ರೆ ರಾಗ ಚಾಲ
ಅದಕ್ಕೆ ದಯಮಾಡಿ ಹೇಳ್ತಾ ಇದ್ದೀನಿ, ನಾನು ವಿನಂತಿ ಪೂರ್ವಕ ಹೇಳ್ತೀನಿ. ನಾಳೆ ನೀವೆಲ್ಲರೂ ತಾಯಿ ಮನೆಗೆ ಯಾರು ಕೊಡಬೇಡಿ ಕಡೆ ಸೈಡಿ. ಇನ್ನೇನು ಕಾಲು ಕುಡಕ್ಕೆ ಮೊಳಕಾಲು ಕೂಡ ಬರೋರು ಗಟ್ಟಿ ಮೇಲೆ ಕೊಡಿ, ಪರವಾಗಿಲ್ಲ. ಯಾಕಂತ ಕೂಡ ಈಗ ಎಲ್ಲರಿಗೂ ಮೊಳಕಾಲು ಮನೆ ಹೋದ ಎಲ್ಲರಿಗೂ ಕೂಡ ಆದ್ರೂ ಕೂಡ ಮಾತ್ರ ನಾನು ನೀವು ಒಟ್ಟು ಅನಿಸ್ಬೋದು, ನಿಮಗೆ ಚಾಕಾಯಿ ಹೇಳಕತ್ತೀನಿ ಮಾಡಿ ಅದು ಇವು ಬಿಟ್ಕೊಟ್ಟು ವಿಷಯ. ನೀವು ಎಲ್ಲಿ ಕೂತು ಕೂಡ ಅಲ್ಲಿ ನಾವು ಪ್ರಾಣ ಹೇಳಕ್ ಕರ್ತವ್ಯದ ನಾವು ಇಲ್ಲಿ ಬಂದು ಪುರುಷ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ನೀವು ದಯಮಾಡಿ ಒಳ್ಳೆ ಜಾಗಕ್ಕೆ ಬಂದು ಕೂತು ಲಾಸ್ಟ್ ಮಾಡಿ ಯಾರು ಸ್ವಾಮಿಗಳನ್ನ ನಾನು ಮಾತುಕತೆಯನ್ನು ಚಾಲು ಮಾಡ್ತೇನೆ. ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಇದು ನಿಮ್ಮ ಸಲಹೆಗಳ ಆತ್ಮನಿರ್ಮಿತವಾಗಿ ಸಿದ್ದರಾಮನ ಪುರಾಣ ಸಾಮಾನ್ಯ ಪುರಾಣ ಅಲ್ಲ. ಯಾರು ನಮಗಿಂದ 7 ಕತ್ರಿ ಹತ್ತಾರಿನೇ ನಡೆದಲ್ಲ. ಸುಖದ ದೇವಿ ಮಗನಿಗೆ ಆಗಿಟ್ಟು ಬರುತ್ತಾ ಇದ್ದಾಳೆ, ಬೆಟ್ಟು ಬರುತ್ತಾ ಇದ್ದಾಳೆ. ಆವಾಗ ಅದಕ್ಕೆ ಬರ್ಬೇಕಾಗ್ತಾನೆ, ತಾಯಿ ಸಿದ್ದರಾಮನ್ ಬರ್ಬೇಕಾಳ, ಸಿದ್ದರಾಮ ಯಾರಿಗೆ ಬರ್ಬೇಕಾಗ್ತಾನೆ, ಮೊದಲನೇದಾಗಿ ಅವನು ಬರ್ಬೇಕಾಗ್ತಾನೆ. ನೀವು ಅರ್ಥ ಮಾಡ್ಕೋಬೇಕಲ್ಲ. ಹಂಗ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಪುರಾಣ ಅರ್ಥ. ಅದಕ್ಕೆ ಒಂದು ವೇಳೆ ನಾಳೆ ತಾಯಂದಿರಲಿ ನೀವು ಶರಣ ಒಳಗಿರಿ, ದೂರ ಕೂತ ಸೈಕಲ್ ಮೋಟರ್ ಮೇಲೆ ಕೂತ ಕಾರ್ನ ಕೂತ ಏನು ಸ್ವಾಮಿ ಜಾಗ ಸಾಲಿಲ್ಲ ಇವೆಲ್ಲ ಒಕ್ಕಟ್ಟು ಕೂತ್ರಪ್ಪ ಅಂದಾಗ ಈ ಸ್ವಲ್ಪ ವಿಡಿಯೋ ಮಾಡ್ಲಿಕ್ಕೆ ಜನ ಮಾತು ಹೇಳಿ ನಿಮ್ಗೆ 1,20,000 ಜನ ನೋಡಿರುತ್ತೆ. ನೀವು ಜನ ಎಲ್ಲ ಮಾಡ್ತಿರ್ತೀರಿ, ಅಲ್ಲೇ ಅವ್ರಿಗೆ ಕೂತಾಗ ಆ ನೋಡೋರಿಗೆ ಅನಿಸ್ತದೆ ಪ್ರಾಣ ಹೊಂದಿದ್ದೀವಿ ಅಂತ ಹೇಳ್ಕೊಳ್ಳಿ, ನಿಜ ತೋರ್ಬೋದು. ಅದಕ್ಕಾಗಿ ದಯಮಾಡಿ ನೀವು ಹಿಂಗಾಕ ತಪ್ಪು ತಿಳ್ಕೋಬೇಡಿ. ಇದು ನಾ ಹೇಳಬೇಕಂದ್ರೆ ಒಳಗೆ ಕೂತಾರಲ್ಲ ಸಿದ್ದರಾಮ ಹೇಳಬೇಕು, ನನ್ನ ಭಕ್ತರು ಎತ್ತರ ಆಗ್ಬೇಕು, ಹುಷಾರಾಗಬೇಕು. ಭಕ್ತಿದ ನನ್ನ ಯಾವ ಜಪವನ್ನ ಮಂತ್ರವನ್ನ ಆಲಿಸ್ಬೇಕಂತ ಅವ ಹೇಳ ನಾ ಹೇಳಿರ್ತಕ್ಕಂಥ ಮಾತನ್ನು ಅದಕ್ಕಾಗಿ ತಾವೆಲ್ಲರೂ ದಯಮಾಡಿ ನನ್ನ ತಾಯಿ ಬಳಗ ಶರಣ ಬಳಗ ಎಲ್ಲರೂ ಒಂದಾಗಿ ಚಂದಾಗಿ ಪುಣ್ಯಾತ್ಮರು ಸಭಾಮಂಟಪ ಮಾಡಿದ್ದಾರೆ. ಇದನ್ನು ನೋಡಿದ ಕಾಲಕ್ಕೆ ಯಾವೊಂದು ಅರಿತ ವ್ಯಕ್ತಿ ಹೋದ್ಮೇಲೆ ಹೋಗೋ ಕಾಲಕ್ಕೆ ಇದನ್ನು ಕೈಲಾಸ ಮಂಟಪದ ರೊಟ್ಟಿ ಆಗಿಬಿಟ್ಟಿದ್ದದ. ಅದಕ್ಕಾಗಿ ತಾವೆಲ್ಲರೂ ಕೂಡ ಒಳ್ಳೆಯಿಂದ ಎದು ಕೂತ್ಕೊಂಡು ನಾನು ಮಹಾತ್ಮನ ಪುರಾಣವನ್ನ ಆಲಿಸುವ ದಿನ ಆಗ್ಬೇಕಿರತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾಳೆಗೆ ಸಿದ್ದರಾಮ ತಾನು ತಲೆದಾನದಲ್ಲಿ ಮಲ್ಲೈ ಸಿಗಿಳ ತಂದಾಗ ಎಲ್ಲಿಗೆ ತಯಾರಾಗ್ತಾನೆ, ತನ್ನ ಪ್ರಾಣವನ್ನು ಕೊಡೋಕೆ ತಯಾರಾಗ್ತಾ ಇದ್ದಾನೆ. ಅಂತ ಪುಣ್ಯಾತ್ಮನ ಮೇಲೆ ನಾಳೆ ದಿವಸ ನನಗೆ ಹೇಳಕ್ಕಾಗಲ್ಲ ಪುರಾಣ. ಯಾಕಂದಾಗ ಆ ಪುರಾಣದಾಗ ನಾವು ಒಳಗೆ ಇಳಿದೇವ ಅಂತಂದಾಗ ಮಾತು ಬರಂಗಿಲ್ಲ, ಮೌನಾಗ್ತಾ ಇರ್ತದೆ, ಕಣ್ಣಲ್ಲಿ ನೀರು ತಾನಾಗಿ ಬರ್ತಾ ಇರ್ತವೆ. ಅದಕ್ಕಾಗಿ ಬಂದಾಗ ನಾಳೆ ಒಳ್ಳೆ ಮಾರ್ಮಿಕವಾಗಿರ್ತಕ್ಕಂಥ ವಿಷಯ ಸಿದ್ದರಾಮ ಕಮ್ಮರಿ ಊಟವನ್ನು ಹೇಗಿರ್ತಾರೆ, ಮನೆಯಲ್ಲಿ ಹ್ಯಾಕ್ ಪ್ರಾರ್ಥನೆ ಮಾಡ್ತಿರ್ತಕ್ಕಂಥ ವಿಷಯವನ್ನು ನಾಳೆ ದಿವಸ ನಾವು ಎಲ್ಲ ನೋಡೋಣತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಯಾವ ಇವತ್ತಿನ ದಿನದ ಸೇವೆ ಮತ್ತು ಸಿದ್ದರಾಮೇಶ್ವರಿಗೆ ರುದ್ರಾಭಿಷೇಕ ಮತ್ತು ಪ್ರಸಾದದ ಸೇವೆ, ದಾಸೋಹ ಸೇವೆಯನ್ನು ಮಾಡಿರ್ತಕ್ಕಂಥ ಪರಮ ಸದ್ಭಕ್ತರಾಗಿರ್ತಕ್ಕಂಥ ಗುರುಲಿಂಗ ಜಂಗಮ ಪ್ರೇಮಿಗಳಾಗಿರ್ತಕ್ಕಂಥ KM ನಾಗರಾಜರು ಇವತ್ತು ದಿವಸ ತಮ್ಮ ನಿಷ್ಠೆಯ ಭಕ್ತಿ ಸೇವೆಯನ್ನ ಸಲ್ಲಿಸಿದವರಾಗಿದ್ದಾರೆ. ಅವರಿಗೆ ಸಿದ್ದರಾಮ ಶ್ರೀಗಿರಿ ವರದರವನ್ನು ಅನುಗ್ರಹ ಆಶೀರ್ವಾದ ಅವರಲ್ಲಿ ಇರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿದರೆ. ನಾಳಿನ ದಿನವನ್ನ ಭೀಮನಗೌಡ ಎಂ ಸಿದ್ದರಾಮನಗೌಡರು ರಂಗನಗೌಡರು ನಾಳೆ ದಿವಸ ಇನ್ನ ಪೂಜಾ ಪ್ರಸಾದ ವ್ಯವಸ್ಥೆಯನ್ನ ಅವರು ಕೊಟ್ಟಿದ್ದಾರೆ. ಅವರು ಕೂಡ ಅದನ್ನು ಒಳ್ಳೆಯದನ್ನು ಮಾಡಿರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ, ಭೀಮನಗೌಡರು ರೇಣುಕನಗರ ಬಳ್ಳಾರಿ ಅವರು ಈ ಪುರಾಣ ಮಂಗಲ ಮಹೋತ್ಸವಕ್ಕೆ 1,010 ರೂಪಾಯಿ ಕಾಣಿಕೆಯನ್ನು ಕೊಟ್ಟವರಾಗಿದ್ದಾರೆ. ಅವರೆಲ್ಲರೂ ಕೂಡ ಆ ಸಿದ್ದರಾಮನ ಕೃಪೆ ಅನುಗ್ರಹ ಇಲ್ಲಿರ್ತಕ್ಕಂಥ ಮಾತನ್ನು ಹಾರೈಸಿ, ಇನ್ನೊಂದು ವಿಶೇಷ ಗೌರಮ್ಮನಿಗೆ ಆರತಿ ಬೆಳೆದರು. ಯಾಕಂತ ತಿಳ್ಕೊಂಡು ಕೇಳಿದ್ರೆ ಹುಣ್ಣಿಮೆ ಶುಕ್ರವಾರ ಅವತ್ತೊಂದು ದಿವಸ ಗೌರಮ್ಮ ಕೂಡಿಸಿದೆ ಅಂದ್ರೆ ರವಿವಾರ ಗೌರಮ್ಮ ಕಳ್ಸಂಗಿಲ್ಲ. ಆದ್ರೆ ಗುರುವಾರ ದಿವಸ ಗೌರಮ್ಮ ಕೂಡಿಸ್ಬೇಕು, ಶುಕ್ರವಾರ ಹುಣ್ಣಿಮೆ, ಶನಿವಾರ ದಿವಸ ಗೌರಮ್ಮನ ಕಳಿಸಿದ್ರ ರವಿವಾರ ದಿವಸ ಕುಂತಿ ರೊಟ್ಟಿ ಅದು ಅಕ್ಷರ ಬೇಕಾದ್ರೆ ಅದು ಕುಂತಿ ರೊಟ್ಟಿ ಅಂತ ಬರ್ತಾ ಇರ್ತದ. ಆ ಕಾರ್ಯವನ್ನ 3 ದಿವಸದಲ್ಲಿ ಮಾಡಕ್ಕೆ ಅನುಕೂಲ ಆಗ್ತಿರತಕ್ಕಂಥ ಮಾತಾಡ. ಯಾಕಂದ್ರೆ ಇದು ಪಂಚಾಂಗನ ಹೇಳ್ಕೊತೀವಿ ಒಂದು ದಿವಸ ನೀವು. ಅದಕ್ಕಾಗಿ ಈ ಕಾರ್ಯ ಮಾಡಿದ್ರೆ ಸುರಳಿತವಾಗಿ ನಿಮ್ಮ ಕಾರ್ಯ ಕೈಗೂಡ್ತಾ ಇರತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈಗ ಪ್ರಾಣಕ್ಕೆ ಮಹಾಮಂಗಳ ಸಾಂಬದೇಯ